ಹಾಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ ಕರ್ತನ ಸಮ್ಮುಖದಲ್ಲಿ? ಹೇಳ್ರಿ, ನಾನು ಕರ್ತನ ಸಮ್ಮುಖದಲ್ಲಿ ಸಂತೋಷಿಸ್ತೇನೆ, ಹರ್ಷಿಸ್ತೇನೆ, ಉಲ್ಲಾಸಿಸ್ತೇನೆ. ದೇವರು ನಮಗೆ ಹೊಸ ದಿವಸ ಕೊಟ್ಟಿದ್ದಾನೆ. ಈ ಫೆಬ್ರವರಿ ತಿಂಗಳಲ್ಲಿ ಈ ಆದಿತ್ಯವಾರ ಕೊನೆಯ ಆದಿತ್ಯವಾರವಾಗಿದೆ. ಹಾಲೆಲೂಯಾ. ಈ ಲೋಕಕ್ಕೆ ಅನುಸಾರವಾಗಿ, ಆದ್ರೆ ದೇವರಿಗೆ ಯಾವ ಸಮಯದ ಮಿತಿ ಇಲ್ಲ. ಹಾಲೆಲೂಯಾ. ಯಾವ ಅಂತರ ಇಲ್ಲ, ನೋ ಡಿಸ್ಟೆನ್ಸ್, ನೋ ಟೈಮ್. ದೇವರಿಗೆ ಯಾವ ಸಮಯ ಇಲ್ಲ, ಯಾವ ಮಿತಿ ಇಲ್ಲ. ನಮಗೆ ಮಾತ್ರ ಈ ಭೂಲೋಕದಲ್ಲಿ ಜೀವಿಸುವಾಗ ಹಾಲೆಲೂಯಾ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರೇರೆ. ನಮ್ಮ ಬಾಯಿಗಳನ್ನು ತೆರೆದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಹೃದಯದ ಆಳದಿಂದ ಕರ್ತನಿಗೆ ಹೇಳುವನ, ಕರ್ತನೆ ಸ್ವಾಮಿ 2026ರಲ್ಲಿ ಕರ್ತನೆ, ಓ ಜನವರಿ ತಿಂಗಳು, ಈ ಫೆಬ್ರವರಿ ತಿಂಗಳಲ್ಲಿ ನೀನು ನಮ್ಮನ್ನು ಅದ್ಭುತವಾಗಿ ನಡೆಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ, ಓ ನಿನ್ನ ದಯೆಗಾಗಿ ಸ್ತೋತ್ರಪ್ಪ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ನಮ್ಮನ್ನು ಜೀವಿತದ ಸಂಖ್ಯೆಯಲ್ಲಿ ನೀನು ಇರಿಸಿದಕ್ಕಾಗಿ ಸ್ತೋತ್ರ, ನೀನು ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಓ ಕರ್ತನೆ, ನಾವು ಉಳಿದಿರುವುದು ನಿನ್ನ ಕರುಣೆಯಾಗಿದೆ, ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆಯಾಗಿದೆ ಅಪ್ಪ. ನಿನ್ನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಓ ರಿಬಾಬ ಶಕಲ ಬಂದರವಲ ಶಂದರಿಯಲ ಮೂರ ಕಾಲವ ಶೆಕೆಲೆ ಬಂದರಿಯ ಅಂದರಿಯಲ ರೀಬ್ರ ಸೀಕ್ರ ಕಾದರ ಮಾಂದರಿಯಲ. ಪ್ರಿಯರೇ, ಕರ್ತನ ಸಮ್ಮುಖದಲ್ಲಿ ಬಾಯಿಗಳನ್ನು ತೆರೆದುಕೊಂಡವರಾಗಿ ಆತನಿಗೆ ಹೃದಯದ ಆಳದಿಂದ ಓ ಆತನಿಗೆ ಕೃತಜ್ಞತೆ ಸಲ್ಲಿಸಿರಿ. ಓ ರಿಬಾಬ ಶಕಲ ಮಾಂದರಿಯಲ. ದೇವರ ವಾಕ್ಯದಲ್ಲಿ ಶ್ವಾಸವಿರುವುದು ಎಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಹಾಲೆಲೂಯಾ. ಶ್ವಾಸವಿರುವುದೆಲ್ಲವೂ ದೇವರು ನಮಗೆ ಇವತ್ತು ಶ್ವಾಸವನ್ನು ಕೊಟ್ಟಿರುವುದಾದರೆ ಅದು ಆತನನ್ನು ಸ್ತುತಿಸಲಿಕ್ಕಾಗಿ, ಆತನನ್ನು ಮಹಿಮೆಪಡಿಸಲಿಕ್ಕಾಗಿ, ಆತನನ್ನು ಕೊಂಡಾಡಲಿಕ್ಕಾಗಿ, ನಾವು ಯೇಸುವಿನ ನಾಮವನ್ನು ಮೇಲಕ್ಕೆತ್ತಲಿಕ್ಕಾಗಿ. ಓ ರವ ಶಂದರಿ ಆದರಿಯಲ್ಲ. ಅದರಿಂದಲೇ ಕೀರ್ತನೆಗಾರನು ಹೇಳ್ತಾನೆ, ಓ ಕರ್ತನೇ, ನೀನು ಮಾಡಿದ ಉಪಕಾರಕ್ಕೆ ಬದಲಾಗಿ ನಾನು ಏನು ಮಾಡಲಿ ಸ್ವಾಮಿ? ನೀನು ನನಗೆ ಕೊಟ್ಟಂತ ರಕ್ಷಣೆಯ ಪಾಲನೆಯನ್ನು ತೆಗೆದುಕೊಂಡು ಓ ನಾನು ನಿನ್ನ ನಾಮವನ್ನು ಪ್ರಖ್ಯಾತಿಪಡಿಸುವೆನು ಎಂಬುದಾಗಿ. ಇವತ್ತು ನಾವು ಯೇಸುವಿನ ನಾಮವನ್ನು ಪ್ರಖ್ಯಾತಿಪಡಿಸಲಿಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದವರಾಗಿದ್ದೇವೆ ಪ್ರಿಯರೇ. ರಿಬಾಬ ಶಕಲ ಬಂದರಾಲ ಶಂದರಿಯಲ ರೀಬ್ರ ಜೈಕ್ರಿ ಹಾಗಲ ಮಂದರಿಯಲ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ, ಉನ್ನತವಾದ ನಾಮ, ಓ ಪರಿಶುದ್ಧವಾದ ನಾಮ, ಅಗಮ್ಯವಾದ ನಾಮ. ಆ ನಾಮದಲ್ಲಿ ನಮಗೆ ರಕ್ಷಣೆ ಸಿಕ್ಕಿದೆ, ಆ ನಾಮದಲ್ಲಿ ನಮಗೆ ಬಿಡುಗಡೆ ಸಿಕ್ಕಿದೆ, ಆ ನಾಮದಲ್ಲಿ ನಮಗೆ ಸ್ವಸ್ಥತೆ ಸಿಕ್ಕಿದೆ. ಅದು ಯೇಸುವಿನ ನಾಮ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ದಾವೀದನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯಾಕೆ ಕೊಂಡಾಡಬೇಕು? ಆತನು ಮಾಡಿದ ಉಪಕಾರಕ್ಕಾಗಿ ನಾವು ಆತನನ್ನು ಕೊಂಡಾಡುವವರಾಗಿದೆ. ಇವತ್ತು ನೀವು ಕುಟುಂಬವಾಗಿ ಬಂದಿದ್ದೀರಿ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ದೇವ ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಪೂರ್ಣ ಹೃದಯದಿಂದ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರೇರೆ. Thank you, Jesus. Oh, Baba, shake Mandala. Thank you.
ಎಲ್ಲಿಗೆ ಸೇರಿಸಿದ್ದಾನೆ? ಜೀವಕ್ಕೆ ಸೇರಿಸಿದ್ದಾನೆ. ಹೇಳ್ರಿ, ನನ್ನನ್ನು, ನನ್ನ ಗಂಡನನ್ನು, ನನ್ನ ಮಕ್ಕಳನ್ನು, ನನ್ನ ಕುಟುಂಬವನ್ನು ಮರಣದಿಂದ ಪಾರು ಮಾಡಿ ಜೀವಕ್ಕೆ ಸೇರಿಸಿದ್ದಾನೆ. ಹಲ್ಲೆಲೂಯಾ. ಈಗ ಕ್ರಿಸ್ತನ ಜೀವವು ನಿಮ್ಮಲ್ಲಿ ಆಳ್ವಿಕೆ ಮಾಡ್ತಾ ಉಂಟು. ನಿಮ್ಮಲ್ಲಿ ಮರಣ ಆಳ್ವಿಕೆ ಮಾಡೋದಿಲ್ಲ, ಯಾವ ಶಾಪ ಆಳ್ವಿಕೆ ಮಾಡುವುದಿಲ್ಲ, ಯಾವ ರೋಗ ಆಳ್ವಿಕೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಇದುವೇ ಸತ್ಯ ಪ್ರೇರೆ, ಇದುವೇ ಸತ್ಯ. ಹಲ್ಲೆಲೂಯಾ. ಯಾಕೆ? ಯೇಸುವಿನ ಬಾಸಿಂಡೆಗಳಿಂದ ನಮಗೆ ಗುಣವಾಗಿದೆ. ಇನ್ನೊಂದು ವಚನ ಹೇಳ್ತದೆ ಏಷ್ಯಾದಲ್ಲಿ, ಜೀವನದಲ್ಲಿ ಹುಟ್ಟಿದವರು ಯಾರು ಅಸ್ವಸ್ಥರೆಂದು ಹೇಳುವುದೇ ಇಲ್ಲ ಅಂತೆ. ಜೀವನಿನಲ್ಲಿ ಹುಟ್ಟಿದವರು ನಾವು ಯಾರಾಗಿದೆ? ನಾವು ಜೀವನಿನಲ್ಲಿ ಹುಟ್ಟಿದವರಾಗಿದ್ದೇವೆ. ಹಲ್ಲೆಲೂಯಾ. ಅದರಿಂದ ಅಸ್ವಸ್ಥತೆ ನಾವು ಏನ್ ಮಾಡ್ಬೇಕು? ಅದನ್ನು ಕ್ಯಾರೆ ಮಾಡ್ಬೇಕು. ಅದು ಏನಿಲ್ಲ ಅಂತ ನಾವು ಯೋಚಿಸ್ಬೇಕು. ಯಾಕೆ? ನನಗೋಸ್ಕರ, ನಿಮಗೋಸ್ಕರ ಯೇಸು ಸ್ವಾಮಿ ಪ್ರಾಣ ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ. ನಾವೆಲ್ಲ ರೋಗ, ಬೇನೆ, ನೋವುಗಳನ್ನು, ಪಾಪ, ಶಾಪಗಳನ್ನು, ಬಡತನಗಳನ್ನು ಯೇಸು ಸ್ವಾಮಿ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದದರ ನಿಮಿತ್ತವಾಗಿ ನನಗೆ ನಿಮಗೆ ಇವತ್ತು ಬಿಡುಗಡೆಯಾಗಿದೆ. ನಾವು ಬಿಡುಗಡೆ ಹೊಂದಿದ ಸಂತಾನದವರು. We have redeemed the people in the name of Jesus. Hallelujah. ಅಬ್ರಹಾಮನ ಸಂತತಿ ನಾವು ಆಗಿದ್ದೇವೆ. Hallelujah. ಎಷ್ಟು ಮಂದಿ ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಉತ್ಸಾಹದಿಂದ ನಾವು ಜಯಘೋಷ ಮಾಡಲಿಕ್ಕಾಗಿ ಕರ್ತನ ಸಮ್ಮುಖದಲ್ಲಿ ಸೇರಿ ಬಂದಿದ್ದೇವೆ. Hallelujah. ಜಯಘೋಷ ಹೇಗೆ ಮಾಡ್ತಾರೆ? ಕ್ರಿಕೆಟ್ ಆಡುವವರು ಹುಡುಗರಿಗೆ ಸಿಕ್ಸ್ ಹೊಡೆದ್ರೆ ಸುಮ್ಮನೆ ಕೊಡ್ತಾರ, ಏನು ಕಿರ್ಚಾಡ್ತಾರೆ. ಆ ಟಿವಿ ನೋಡೋರು ಅವ್ರು ಎಲ್ಲಿ ಹೊಡಿತಾನೆ, ಇಲ್ಲಿ ಮನೆಯಲ್ಲಿ ಕಿರ್ಚಾಡ್ತಾರೆ. ಯಾಕೆ? ಅಷ್ಟು ಸೆಲೆಬ್ರೇಟ್ ಮಾಡಿ ಅದರಲ್ಲೇ ಮುಂದೆ ಹೋಗಿದ್ದಾರೆ. ನಾವಿವತ್ತು ಕರ್ತನ ಸಮ್ಮುಖದಲ್ಲಿ ಒಟ್ಟಾಗಿ ಬಂದಿದ್ದೇವೆ. ನಾವು ಕ್ರಿಸ್ತನು ಕೊಟ್ಟಂತಹ ಜಯವನ್ನು ನಾವು ಸಂಭ್ರಮಿಸಲಿಕ್ಕಾಗಿ ಬಂದಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನು ಕೊಟ್ಟಂತಹ ಆರೋಗ್ಯದ ನಾವು ಸಂಭ್ರಮಿಸಲಿಕ್ಕಾಗಿ ಬಂದಿದ್ದೇವೆ. ಕ್ರಿಸ್ತನು ಕೊಟ್ಟಂತಹ ಶಾಂತಿ, ಸಮಾಧಾನ, ನೆಮ್ಮದಿ, ಬಿಡುಗಡೆ, ಜಯವನ್ನು ಅದನ್ನು ನಾವು ಸಂತೋಷಿಸಲಿಕ್ಕಾಗಿ, ಹರ್ಷಗೈಲಿಕ್ಕಾಗಿ ನಾವು ಬಂದವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆ 150 ಲಾಸ್ಟ್ ವಚನ 6ನೇ ವಚನ ಕೇಳಿದ್ದು, ಶ್ವಾಸವಿರುವುದೆಲ್ಲವೂ ಏನ್ ಮಾಡ್ಬೇಕಂತೆ? ಆಗ ನಾವು ಸುಮ್ಮನೆ ಇದ್ರೆ ಏನರ್ಥ? ನಾವು ಜೀವಿಸುವವರು. ಹಲ್ಲೆಲೂಯಾ. ನಾವು ಜೀವಿಸುವವರಾಗಿದ್ದೇವೆ. ಜೀವ ಸ್ವರೂಪನಾದ ಪರಲೋಕದ ತಂದೆ ನಾವು ಆರಾಧಿಸುವವರಾಗಿದ್ದೇವೆ. ಅದನ್ನು ಸಂತೋಷವಾಗಿ ನಾವು ಕರ್ತನ ಸ್ತುತಿಸಿಕೊಂಡು ಆಡೋಣ. ಬಿಡುಗಡೆ ಸುರಕ್ಷಿತದಲ್ಲಿ.
ಸ್ತೋತ್ರಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಪ್ರಿಯ, ನಾವು ಯೋಹನ ಯಾವಾಗ ಕರ್ತನ ಭೋಜನ ಮಾಡುವಾಗ ಆ ವಾಕ್ಯ ಧ್ಯಾನಿಸ್ತೇವೆ. ಈ ಸಮಯದಲ್ಲಿ ನನ್ನ ದೇಹದಲ್ಲಿ ಮತ್ತು ನನ್ನ ರಕ್ತದಲ್ಲಿ ನೀವು ಪಾಲು ತೆಗೆದುಕೊಳ್ಳದಿದ್ದರೆ ನಿಮ್ಮಲ್ಲಿ ಏನಿಲ್ಲ? ಜೀವ ಇಲ್ಲ. ಏನಿಲ್ಲ? ಜೀವ ಇಲ್ಲ. ಇವತ್ತು ನಾವು ಆತನ ಮಕ್ಕಳಾಗಿದ್ದೇವೆ, ನಾವು ಆತನ ರಕ್ತದಲ್ಲಿ ಪಾಲು ತೆಗೆದುಕೊಳ್ಳುವವರಾಗಿದ್ದೇವೆ. ನಾವು ಆತನ ದೇಹದಲ್ಲಿ ಯಾವಾಗ ನಾವು ಪಾಲು ತೆಗೆದುಕೊಳ್ತೇವೆ. ಯಾಕೆ? ನಮಗೆ ಗೊತ್ತುಂಟು ನನ್ನ ಯೇಸು ಯಾಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಯಾವ ಕಾರ್ಯವನ್ನು ಕಲ್ವರಿ ಕ್ರೂಜಲ್ಲಿ ಮಾಡಿ ಮುಗಿಸಿದ್ದಾನೆ, ಆತನು ಮಾಡಿ ಮುಗಿಸಿದ ಕಾರ್ಯ ನಾವು ನಂಬುವವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ನಂಬುವುದು ಮಾತ್ರ, ನಂಬಿಕೆಯಿಂದ ಆತನ ಮಕ್ಕಳಾಗಿದ್ದೇವೆ. ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕಿಟ್ಟರೋ ಅಂದರೆ ಅವರಿಗೆ ಏನಾಗ್ತದೆ? ಮಕ್ಕಳ ದೇಹ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಯಾರ್ಯಾರು ಯೇಸುವಿನ ಹೆಸರು ನಂಬಿಕಿಟ್ಟರೆ ಸಾಕು, ಅವರಿಗೆ ದೇವರ ಮಕ್ಕಳಾಗುವ ಭಾಗ್ಯವನ್ನು ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮಾರ್ಗ 11:16 ಹೇಳ್ತದೆ, ನಂಬುವನು ರಕ್ಷಣೆಯನ್ನು ಹೊಂದಿಕೊಳ್ತಾನಂತೆ, ನಂಬದಿ ಹೋಗುವವನು ದಂಡನೆಗೆ ಗುರಿಯಾಗುವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅದರಿಂದ ನಾವು ಕರ್ತನನ್ನು ಮಾತ್ರ ನಂಬುವ ಪ್ರಿಯರೇ, ಆತನನ್ನು ಮಾತ್ರ ನಂಬುವ. ಆತ ನಂಬಿಗಸ್ತನಾದ ದೇವರಾಗಿದ್ದಾನೆ. ಆತನ ಪರಲೋಕದಲ್ಲಿ ಆಸೀನ ರೂಢನಾಗಿರುವ ನಮ್ಮ ಪರಲೋಕದ ತಂದೆಯಾಗಿದ್ದಾನೆ. ನನ್ನನ್ನು ನಿನ್ನನ್ನು ಯಾವಾಗಲೂ ಭಾಗ್ಯತ ನೋಡುವತನಾಗಿದ್ದಾನೆ. ಓ ನಿಮ್ಮ ಶಕಲ ಮಂತ್ರಿಯಲ್ಲ, ಎಲ್ಲ ಕಿರುಬೇರಿನಲ್ಲೂ ಸೆರಾಫಿನಿಂದಲೂ ಆತನು ನಿತ್ಯ ಸ್ತುತಿಸಲ್ಪಡುವಾತನು, ಆರಾಧಿಸಲ್ಪಡುವಾತನಾಗಿದ್ದಾನೆ. ಪ್ರಿಯರೇ, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅಂತ ಪರಿಶುದ್ಧನಾದ ಕರ್ತನನ್ನು ನಾವು ಆರಾಧಿಸಲಿಕ್ಕಾಗಿ ಒಟ್ಟಾಗಿ ಸೇರಿ ಬಂದವರಾಗಿ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಇವರು ಕ್ರಿಸ್ತನಲ್ಲಿ ನಾವು ಒದ್ದೆ ಆಗಿದ್ವಿ. ನಾವು ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿರ್ಬೋದು, ಬೇರೆ ಬೇರೆ ಧರ್ಮದಿಂದ ಬಂದಿರ್ಬೋದು, ಆದರೆ ಕ್ರಿಸ್ತನಲ್ಲಿ ನಾವು ಒಂದೇ ಆಗಿದ್ದೇವೆ. ಕ್ರಿಸ್ತನ ದೇಹಕ್ಕೆ ಸೇರಿದ ಅಂಗಗಳು ನಾವು ಆಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಆತನನ್ನು ಆರಾಧಿಸುವ, ಆತನ ಆರಾಧನೆಗೆ ಯೋಗ್ಯನಾದ ದೇವರಾಗಿದೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ತಂದೆಗೆ ಸ್ತೋತ್ರ ಮಾಡ್ತೇವಪ್ಪ. ದೇವರ ಸೇವಾಪರಿಗಳ ಸ್ವಾಮಿ, ದೇವರು ಕಾರ್ಯಸಲ್ಪಡುವಾತನೇ
ಕಷ್ಟಗಳು, ನಿಂದೆಗಳು, ಅಪಮಾನಗಳು ಬರುವಾಗ ಸ್ವಾಮಿ ಯಾವುದೇ ರೀತಿಯಲ್ಲಿ ಹಿಂಜರಿದು ಹೋಗದೆ, ಕುಗ್ಗಿ ಹೋಗದೆ ಸ್ವಾಮಿ ಕ್ರಿಸ್ತನಲ್ಲಿ ಪ್ರತಿಯೊಬ್ಬರು ಜೀವಿಸಲಿ ಅಪ್ಪ. ಕ್ರಿಸ್ತನಲ್ಲಿ ಪ್ರತಿಯೊಬ್ಬರು ಜೀವಿಸಲಿ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಜೀವಿಸಲಿ ಕರ್ತನೆ. ನಿನ್ನ ವಾಕ್ಯದಲ್ಲಿ ಬೇರೂರಿ ನೆಲೆಗೊಂಡು ನಿನಗೋಸ್ಕರ ಪ್ರಕಾಶಿಸಲಿ, ಫಲವನ್ನು ಕೊಡಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಒಳ್ಳೆ ಕರ್ತ ನೀನಾಗಿದೆ ಅಪ್ಪ. ನಮಗೋಸ್ಕರ ಚಿಂತಿಸುವ ಕರ್ತನು ನೀನಾಗಿದೆ. ಅನುದಿನ ನಮ್ಮ ಭಾರವನ್ನು ಹೊರುವ ಕರ್ತನು ನೀನಾಗಿದೆ ಸ್ವಾಮಿ. ಕಣ್ಮಣಿಯಾಗಿ ನಮ್ಮನ್ನು ಕಾಯುವಂತ ಕರ್ತನ ಸ್ವಾಮಿ. ತೂಕಡಿಸದೆ ನಿರ್ಮಿಸದೆ ನಮ್ಮನ್ನು ಕಾಯುವಂತ ಕರ್ತನು ನೀನಾಗಿದ್ದಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಹೆತ್ತ ತಾಯಿ ತನ್ನ ಮೊಲೆಕೂಸಿನ ಮೇಲೆ ಕರುಣೆ ಇಡದೆ, ನಿನ್ನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಸ್ವಾಮಿ, ಕರುಣೆ ಇಡದೆ ಒಂದು ವೇಳೆ ಮಗುವನ್ನು ಮರೆತಾಳು, ನಾನಾದರೂ ನಿನ್ನನ್ನು ಮರೆಯುವ ನನ್ನ ಅಂತಲೇ ನಾನು ನಿನ್ನ ಚಿತ್ರಿಸಿಕೊಂಡಿದ್ದೇನೆ. ನಿನ್ನ ಪೌಳಿ ಗೋಡೆಗಳು ಸದಾ ಕಾಲ ನನ್ನ ಕಣ್ಣೆದುರಿಗಿದೆ ಎಂಬುದಾಗಿ. ಎಸ್ ಲಾರ್ಡ್. ಕರ್ತನೇ ನಿನ್ನ ಅಂಕಲಿಯಲ್ಲಿದೆ ನಮ್ಮನ್ನೊಬ್ಬೊಬ್ಬರನ್ನೇ ಚಿತ್ರಿಸಿಕೊಂಡದಕ್ಕಾಗಿ ಸ್ತೋತ್ರಪ್ಪ. ನೀ ನಮ್ಮನ್ನು ಕರುಣಿಸಿದಕ್ಕಾಗಿ ಸ್ತೋತ್ರ. ನೀ ನಮ್ಮನ್ನು ಕ್ಷಮಿಸಿದಕ್ಕಾಗಿ ಸ್ತೋತ್ರ. ನೀ ನಮ್ಮನ್ನು ಪ್ರೀತಿಸಿದಕ್ಕಾಗಿ ಸ್ತೋತ್ರದ ಸ್ವಾಮಿ. ನೀ ನಮ್ಮನ್ನು ಸೇರಿಸಿಕೊಂಡದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆ ತಾಯಿಗಳು ತೊರೆದು ಬಿಟ್ಟರು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಎಸ್ ಲಾರ್ಡ್. ಕರ್ತನೆ ಮನುಷ್ಯರು ತಿರಸ್ಕರಿಸಿದ್ರು, ಮನುಷ್ಯರ ಸ್ವಾಮಿ ಬೇಡವೆಂದು ಬಿಟ್ಟರು, ನನ್ನ ಪರಲೋಕದ ತಂದೆಯು ನನ್ನ ಕರ್ತನು ಸೇರಿಸಿಕೊಳ್ಳುವಂತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಕರ್ತನೆ ನಿನ್ನ ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರಪ್ಪ. ಶಾಶ್ವತವಾದ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಮಮತೆಯಿಂದ ನೀನು ನಮ್ಮನ್ನು ಸೆಳೆದುಕೊಳ್ಳೋದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆ ಇವತ್ತು ನಿನ್ನ ಸ್ತುತಿಸಿಕೊಂಡು ಹಾಡುತ್ತೆ. ನೀ ನಮ್ಮನ್ನು ಸಭೆಯಾಗಿ ಬರಮಾಡಿದಕ್ಕಾಗಿ ಸ್ತೋತ್ರ. ನೀನು ಇವತ್ತಿನ ಆರಾಧನೆ ನಿನ್ನ ಮೈ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಮುಂದಿನ ಎಲ್ಲ ಭಾಗ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಎಲ್ಲ ಭಾಗದಲ್ಲಿ ನಿನ್ನ ಮಹಿಮೆ ಚಾಲಿಸಲಿ ಸ್ವಾಮಿ. ಕರ್ತನೇ ಇಲ್ಲಿ ಬಂದಂತ ಪ್ರತಿಯೊಂದು ನಿನ್ನ ಮಕ್ಕಳು, ಸಣ್ಣವರು ಮೊದಲುಗಳು ದೊಡ್ಡವರ ಪರ್ಯಂತರ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬ್ಲೆಸ್ ಮಾಡ್ತೇವೆ ಸ್ವಾಮಿ. ಇವರ ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರುವಂತ ಸ್ತೋತ್ರಪ್ಪ. ಅಬ್ರಹಾಮನ ಆಶೀರ್ವಾದವನ್ನು ಇವರು ಅನುಭವಿಸುವುದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಇವರು ಎಲ್ಲೆಲ್ಲ ಹೋಗ್ತಾರಲ್ಲ ಆಶೀರ್ವಾದ, ಅಲ್ಲಿ ಸಮಾಧಾನ, ಅಲ್ಲಿ ಜೀವ, ಅಲ್ಲಿ ಆರೋಗ್ಯ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತ ನಾವು ಯಾವ ರೀತಿಯಾಗಿರುವುದಿಲ್ಲ. ವಿಲ್ ನೆವರ್ ಬಿ ದ ಸೇಮ್ ಇನ್ ದ ನೇಮ್ ಆಫ್ ಜೀಸಸ್. ಕರ್ತ ನಾವು ಉನ್ನತದಿಂದ ಉನ್ನತಕ್ಕೆ ನಾವು ಹೋಗುವವರಾಗಿದೆ. ಕರ್ತ ನಮ್ಮ ಕೂಟಗಳು ವಿಸ್ತರಿಸಲ್ಪಟ್ಟದಕ್ಕಾಗಿ ಸ್ತೋತ್ರಪ್ಪ. ನಾವು ಕರ್ತ 4 ಕಡೆಗೆ ನಾವು ಹಬ್ಬುವವರಾಗಿದೆ. ನಮ್ಮ ಸೇವೆ 4 ಕಡೆಗೆ ಹಬ್ಬುವಂತಾಗಿದೆ. ಇದರ ಕೂಟಗಳು ವಿಸ್ತರಿಸಲ್ಪಟ್ಟದಕ್ಕಾಗಿ ಸ್ತೋತ್ರಪ್ಪ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹalleluya. ಥ್ಯಾಂಕ್ ಯು ಲಾರ್ಡ್. ಕರ್ತ ನೀನನ್ನು ಉದ್ಧರಿಸುವಂತ ಕರ್ತನೇ ಸ್ವಾಮಿ. ನೀನನ್ನು ಮೇಲಕ್ಕೆತ್ತುವ ಕರ್ತನಾಗಿದ್ದೆಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನ ಪಾಸ್ಟರ್ ಅಲೆಕ್ಸಿಯಾಗಿ ಸ್ತೋತ್ರ, ಅವ್ರ ಹೆಂಡತಿಗಾಗಿ ಸ್ತೋತ್ರ, ಮಗಳಿಗಾಗಿ ಸ್ತೋತ್ರ, ಅವರ ತಾಯಿಗಾಗಿ ಸ್ತೋತ್ರ, ಅವರಿಗೆ ಕೊಟ್ಟ 2 ಸಭೆಗಳಿಗಾಗಿ ಸ್ತೋತ್ರಪ್ಪ. ಉಡುಪಿ ಮತ್ತು ಮಂಗಳೂರು ಎಲ್ಲಿ ಸಭೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಇಲ್ಲಿ ಯಾರೆಲ್ಲ ನೊಂದುಕೊಂಡು ಸ್ವಾಮಿ ಬೇಸರದಿಂದ ಕುಗ್ಗಿಸಲ್ಪಟ್ಟವರಿಗೆ ಬಂದಿದ್ದಾರೋ ಅವರ ಬುಕ್ಕಿಗಳ ಬಾಳಿಗೆ ಬಂದವರಾಗಿದ್ದಾರೆ ಸ್ವಾಮಿ. ಬುಕ್ಕಿಗಳ ಬಾಳಿಗೆ, ಹೊರತುಗಳ ಬಾಳಿಗೆ ಅವರು ಬಂದವರಾಗಿದ್ದಾರೆ. ಅದರ ಆಶೀರ್ವಾದ ಅವರು ಹೊಂದುವವರಾಗಿದ್ದಾರೆ. ಇನ್ ದ ನೇಮ್ ಆಫ್ ಜೀಸಸ್. ಕರ್ತನೆ ಇವರು ಖರ್ಜೂರದ ಮರದಂತೆ ಬೆಳೆಯುವುದಕ್ಕಾಗಿ ಸ್ತೋತ್ರ. ಲೆಬನೋನಿನ ನೇಯ್ದ ವೃಕ್ಷದಾಗಿದ್ದಾರೆ ಹಬ್ಬಿಕೊಳ್ಳುವುದಕ್ಕಾಗಿ ಸ್ತೋತ್ರ. ವಿಸ್ತರಿಸಲ್ಪಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆಯ ಜೀವದ ವಾಕ್ಯದ ಮೂಲಕ ನಮ್ಮ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡ ಸ್ವಾಮಿ. ಆತ್ಮಿಕ ಮನದಿಂದ ನಮ್ಮನ್ನು ಸಂತೃಪ್ತಿಗೊಳಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಪರಲೋಕದ ನಿನ್ನ ಸ್ವರ ನಾವು ಕೇಳುವವರಾಗಿದ್ದೇವೆ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಎಲ್ಲ ಅನ್ಯನ ಸ್ವರಗಳನ್ನು, ಎಲ್ಲ ದುಷ್ಟನ ಸ್ವರಗಳನ್ನು, ಲೋಕದ ಸ್ವರಗಳನ್ನು ಯೇಸು ಕ್ರಿಸ್ತನ ನಾಮವನ್ನು ತಿರಸ್ಕರಿಸುವವರಾಗಿದ್ದೇವೆ. ನಾವು ಪರಲೋಕದ ಸ್ವರವನ್ನು, ಪವಿತ್ರಾತ್ಮ ನಿನ್ನ ಸ್ವರವನ್ನು ನಾವು ಕೇಳುವವರಾಗಿದ್ದೇವೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಸತ್ಯವೇದ ಪುಸ್ತಕದಲ್ಲಿ 2 ಸಾಮುವೇಲ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. ಇಸ್ರಾಯೇಲರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರಂತೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ಹಿಡಿದದ್ದು?
ಇಸ್ರೇಲರ ಅರಸನಾಗಿ ಅಭಿಷೇಕಿಸಿದನು ಗೊತ್ತಾದಾಗ. ಹೌದಾ? Praise the Lord. ಹಾಗಿದ್ರೆ ನೀವೆಲ್ಲ ಅಭಿಷೇಕ್ತರಾದ್ರಿಂದಲೇ ನಿಮ್ಮನ್ನು ಹಿಡಿಲಿಕ್ಕೆ ಶತ್ರು ಬರೋದು. ಪ್ರೈಸ್ ನಾನು ಅಭಿಷೇಕ್ತನು ಹೇಳ್ರಿ, ನಾನು ಅಭಿಷೇಕ್ತನು. ಹಲ್ಲೆಲೂಯಾ. ನಮ್ಮ ಮೇಲಿರುವ ಅಭಿಷೇಕ ಸಾಧಾರಣ ಅಭಿಷೇಕ ಅಲ್ಲ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅದಕ್ಕೆ ಶತ್ರು ಏನ್ ಮಾಡೋದು? ಹಿಡಿಲಿಕ್ಕೆ ಬರೋದು. ಪ್ರೈಸ್ ದಿ ಲಾರ್ಡ್. ನೋಡಿ, ದಾವೀದನ ಜೀವಿತದಲ್ಲಿ ಅವನನ್ನು ದೇವರು ಏನ್ ಮಾಡಿದ? ಅನಾಯಿಂಟ್ ಮಾಡಿದಲ್ಲ. ಹೌದು, ಸಾಮುವೇಲ ಏನ್ ಮಾಡಿದ? ಅನಾಯಿಂಟ್ ಮಾಡಿದ. ಆಗದಿಂದ ಸ್ಟಾರ್ಟ್ ಆಯ್ತು ಅವನಿಗೆ. ಹಲ್ಲೆಲೂಯಾ. ಆಗದಿಂದ ಅವನಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅವನು ಯಾರಿಗೆ? ತಂದೆ ತಾಯಿಗೆ ಬೇಡವಾಗಿದ್ದ, ಅಣ್ಣಂದಿರಿಗೆ ಬೇಡವಾಗಿದ್ದ. ಇವತ್ತು ನಾನು ಹೇಳ್ತೇನೆ, ನಿನ್ನ ತಂದೆ ತಾಯಿಗೆ ನೀನು ಬೇಡವಾಗಿರಬಹುದು, ಅಣ್ಣಂದಿರಿಗೆ ಬೇಡವಾಗಿರಬಹುದು, ಕುಟುಂಬದವರಿಗೆ ಬೇಡವಾಗಿರಬಹುದು. ಆದ್ರೆ ನನ್ನ ಕರ್ತನು ನಿನಗೆ ಅವನಿಗೆ ಬೇಕು ಎಂಬುದಾಗಿ ನಿನ್ನನ್ನು ಮೊದಲೇ ಅಭಿಷೇಕ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿರುವ ಅಭಿಷೇಕ ಅದು ಸಾಧಾರಣ ಅಭಿಷೇಕ ಅಲ್ಲ, ಅದು ಹಬ್ಬುವ ಅಭಿಷೇಕವಾಗಿದೆ. ಹೇಳ್ರಿ, ನಾನು ಲೋಕವನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ದೇವರು ನನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ನಾವು ಸುಮ್ಮನೆ ಕುತ್ಕೊಳ್ಳುವವರಲ್ಲ. ಸುಮ್ಮನೆ ಕುತ್ಕೊಳ್ತೇವೆ. ಸೈತಾನನ ಆಸೆ ಇರುವುದಿಲ್ಲ, ನಾವು ಸುಮ್ಮನೆ ಕುತ್ಕೊಳ್ಬೇಕು. ಅವನಿಗೆ ಸಂತೋಷ. ಸೈತಾನನ ಆಸೆ ನಾವು ಡಿಫೆನ್ಸ್ ಆಗಿರ್ಬೇಕಂತ. ಪ್ರೈಸ್ ದಿ ಲಾರ್ಡ್. ನಾವು ಡಿಫೆನ್ಸ್ ಆಗೋದಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಹಬ್ಬಬೇಕಾದ್ರೆ ನಾವು ಮುನ್ನುಗ್ಗಬೇಕಿರುತ್ತೆ. ಎಷ್ಟು ಜನ ಮುನ್ನುಗ್ಗಲಿಕ್ಕೆ ರೆಡಿ ಆಗಿದ್ದೀರಿ? ನಾನು ನಂಬ್ತೇನೆ, ದೇವರು ಈ ತಿಂಗಳಲ್ಲಿ ದೊಡ್ಡ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ. ವಾಕ್ಯ ಇರ್ತದೆ, ಅವನನ್ನು ಅಭಿಷೇಕ ಮಾಡಿದ ಮೇಲೆ ಅವನಿಗೆ ಅನೇಕ ಪ್ರಾಬ್ಲಮ್ಗಳು ಬಂತು. ಕಾಡಿಗೆ ಹೋದ ಕರಡಿ ಅವರನ್ನು ಹಿಡಿಲಿಕ್ಕೆ ಬಂತು. ಅಲ್ಲಿ ಸಿಂಹವನ್ನು ಹಿಡಿಲಿಕ್ಕೆ ಬಂತು. ಎಲ್ಲಿ ಹಿಡಿಲಿಕ್ಕೆ ಬರ್ತಾ ಉಂಟು. ಅರಮನೆಯಲ್ಲಿ ಹೋದ್ರೆ ಸೌನ ಹಿಟ್ಟಿಯಲ್ಲಿ ಏನ್ ಮಾಡ್ತಾನೆ? ಬಿಸಾಡ್ತಾನೆ. ಆದ್ರೆ ಯಾವುದು ಸಹ ಅವರನ್ನು ಏನ್ ಮಾಡ್ಲಿಕ್ಕೆ ಆಗಲಿಲ್ಲ. ಕಾರಣ ಎಷ್ಟು ಅಭಿಷೇಕ. ಇವತ್ತು ನಿಮ್ಮಲ್ಲಿ ಏನ್ ಮಾಡ್ಲಿಕ್ಕೆ ಆಗಲಿಲ್ಲ, ಕಾರಣ ಏನು? ನಿಮ್ಮ ಮೇಲೆ ಒಂದು ಅಭಿಷೇಕ ಉಂಟು. ಅಭಿಷೇಕ ಇದ್ದವರು ದೇವರಿಗೆ ಒಂದು ಒಟ್ಟಿಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನಲ್ಲಿರುವ ಅಭಿಷೇಕ ಅದು ಸಾಧಾರಣ ಅಭಿಷೇಕವಲ್ಲ, ಪರಲೋಕದ ಅಭಿಷೇಕ ನನ್ನ ಮೇಲೆ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ ಅಂತ ಹೇಳಿದ್ರೆ, ಅವನನ್ನು ಇಸ್ರೇಲ್ ಆಗಿ ಅಭಿಷೇಕವನ್ನು ಮಾಡಿದ್ದು ಫಿಲಿಸ್ಟರಿಗೆ ಗೊತ್ತಾದಾಗ ಏನ್ ಮಾಡಿದಂತೆ? ಅವನನ್ನು ಹಿಡಿಬೇಕಂತ ಬಂದ್ರೆ. ಹಲ್ಲೆಲೂಯಾ. ನಂತರ ವಾಕ್ಯ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಆಗ ದಾವೀದ ಎಲ್ಲಿ ಹೋದಂತೆ? ದಾವೀದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನಂತೆ. ಪ್ರೈಸ್ ದಿ ಲಾರ್ಡ್. ದುರ್ಗ ಅಂತ ಹೇಳುವುದನ್ನ ಸ್ಟ್ರಾಂಗ್ ಹೋಲ್ಡ್. ಪ್ರೈಸ್ ದಿ ಲಾರ್ಡ್. ಸುರಕ್ಷಿತವಾದ ತಾಣ. ಎಷ್ಟು ಹೇಳಿ, ನಾನು ಸುರಕ್ಷಿತವಾದ ತಾಣದಲ್ಲಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ನಮ್ಮನ್ನು ಸುರಕ್ಷಿತವಾದ ತಾಣದಲ್ಲಿ ಇಟ್ಟಿದ್ದಾನೆ. ನೀನೊಂದು ಸೇಫರ್ ಝೋನ್ ಅಲ್ಲಿ ಇಟ್ಟಿದ್ದೀನಿ. ಎಷ್ಟು ಹೇಳಿದೆ? ನಾನು ಸೇಫರ್ ಝೋನ್ ಅಲ್ಲಿ ಇದ್ದೇನೆ. ಇದರ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಷ್ಟು ಶತ್ರು ಅಟ್ಯಾಕ್ ಆದ್ರೂ ಸಹ ನೀನು ಇವತ್ತು ಸೇಫರ್ ಝೋನ್ ಅಲ್ಲಿ ದೇವರು ಇಟ್ಟಿದ್ದಾನೆ. ಹೌದು. ಪ್ರೈಸ್ ದಿ ಲಾರ್ಡ್. ಇವತ್ತು ಅವರನ್ನು ಅಟ್ಯಾಕ್ ಮಾಡಲಿಕ್ಕೆ ಬಂದರು. ಹಲ್ಲೆಲೂಯಾ. ಇವರ ಪ್ರಾಣ ತೆಗೆಯಲಿಕ್ಕೆ ಬಂದರು. ಆದ್ರೆ ಅವರ ಪ್ರಾಣ ಕ್ರಿಸ್ತನಲ್ಲಿ ಮರೆಯಾಗಿದೆ. ಅದು ಶತ್ರುವಿಗೆ ಗೊತ್ತಿಲ್ಲ. ಅಲ್ಲಿ ನನ್ನಲ್ಲಿರುವ ಅಭಿಷೇಕ ಅದು ದೇವರು ಕೊಟ್ಟ ಅಭಿಷೇಕವಾದ್ರಿಂದ ಅಭಿಷೇಕ ನನ್ನನ್ನು ಕಾಪಾಡ್ತಾನೆ. ಸತ್ಯವೇದ ಅಭಿಷೇಕ ಹೊಂದಿದವರಿಗೆ ಉಪದೇಶ ಮಾಡುವ ಅಗತ್ಯ ಇಲ್ಲ. ಯಾಕೆ? ಅಭಿಷೇಕ ಉಪದೇಶ ಮಾಡ್ತದಂತೆ. ಅಲ್ಲಿ ನಾನು ತಿಳಿಯುತ್ತೆ, ನಿನ್ನನ್ನು ಶತ್ರು ಏನು ಮಾಡದಾಗೆ ನಿನ್ನಲ್ಲಿರುವ ಅಭಿಷೇಕ ಕಾಯ್ದು ಮಾತ್ರವಲ್ಲ, ನಿನಗೆ ಆಲೋಚನೆ ಕೊಟ್ಟು ನಡೆಸ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಧಾರಣವಾಗಿ ನೋಡಿ, ವೆಹಿಕಲ್ ಅನ್ನು ಎತ್ತುಕೊಂಡು ಹೋದ್ರೆ ಏನ್ ಮಾಡುದು? ಏನ್ ಮಾಡ್ಲಿಕ್ಕಾಗ್ತದೆ? ಅವನಿಗೆ ಕಂಟ್ರೋಲ್ ತಪ್ತದೆ. ಎಷ್ಟೇ ಎಕ್ಸ್ಪರ್ಟ್ ಡ್ರೈವರ್ ಆದ್ರೂ ಸಹ ಮತ್ತೆ ಎಳೆದುಕೊಂಡು ಹೋಗುದು ಯಾವುದು? ಎದುರಿನ ಗಾಡಿ. ಹೌದು. ಆದ್ರೆ ಎದುರು ಗಾಡಿಯನ್ನು ನಿಲ್ಲಿಸುವ ಸಾಮರ್ಥ್ಯ ದೇವರಿಗೆ ಉಂಟು. ಇವತ್ತು ನಾನು ನಂಬ್ತೇನೆ. ಹಲ್ಲೆಲೂಯಾ. ನನ್ನ ದೇವರು ಸಾಧಾರಣ ದೇವರಲ್ಲ, ಅಲ್ಲಿ ನನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಸುರಕ್ಷಿತವಾದ ಸ್ಥಳಕ್ಕೆ ಎಲ್ಲಿ ಹೋದ? ದಾವೀದನು ಹೋದ ಅಂತ ಬೈಬಲ್ ಹೇಳ್ತಾ ಉಂಟು. ಹಲ್ಲೆಲೂಯಾ. ನಾವು ನೋಡ್ತೇವೆ 46ನೇ ಕೀರ್ತನೆ 1ನೇ ವಾಕ್ಯ ಏನಿರ್ತದೆ? ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ, ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕರು. ಹೇಳ್ರಿ, ವಿಶೇಷ ಸಹಾಯಕರು. ಅಲ್ಲಿ ನಮ್ಮ ದೇವರು ನಮಗೆ ವಿಶೇಷವಾದ ಸಹಾಯಕನಾಗಿದ್ದಾನೆ. ಶತ್ರು ಕೊಲ್ಲಿಕ್ಕೆ ನಮ್ಮನ್ನು ಬರ್ತಾರೆ, ಆದ್ರೆ ನಮ್ಮನ್ನು ಕೊಲ್ಲಿಕ್ಕೆ ಆಗುದಿಲ್ಲ. ನಾವು ಜೀವಂತವಾಗಿ ಯೆಹೋವನ ಕ್ರಿಯೆಯನ್ನು ಸಾರುವವರಾಗಿದ್ದೇವೆ. ನಮ್ಮಲ್ಲಿ ಆಶೀರ್ವಾದ ಇದ್ದಾರೆ. ಅಲ್ಲಿ ಶತ್ರು ನಿಮ್ಮನ್ನು ಏನ್ ಮಾಡ್ಲಿಕ್ಕಾಗಲಿಲ್ಲ. ಇವತ್ತು ಜೀವಂತ ಸಾಕ್ಷಿಯಾಗಿದ್ದೇನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ. ಹಲ್ಲೆಲೂಯಾ. ಈ ಪ್ರೋಸೆಸ್ ಹೋಗ್ಲಿಕ್ಕೆ ಕಾರಣ ನಿಮ್ಮಲ್ಲಿ ಒಂದು ಅಭಿಷೇಕ ದೇವರು ಇಟ್ಟಿದ್ದಾನೆ. ಹೌದಾ? ಸಿಸ್ಟರ್ ಜೀವಿತದಲ್ಲಿ, ಸ್ವರ್ಣಲತ ಜೀವಿತದಲ್ಲಿ ಸಹ ನೀವು ಮರಿಬಾರದು, ನಿಮ್ಮ ಮೇಲೆ ಒಂದು ಅಭಿಷೇಕ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅಭಿಷೇಕ ಇರುವ ತನಕ ನಿಮಗೆ ಯಾರು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಇವತ್ತು ಒಬ್ಬೊಬ್ಬರಿಗೆ ನನ್ನ ಮೇಲೆ ಉಂಟು
ಅಭಿಷೇಕ ಉಂಟು. ಹಾಡು ಗೊತ್ತಿಲ್ಲ? ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ, ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ. ಎಷ್ಟು ಜನ ಇರ್ತಾರೆ? ಹಲ್ಲೆಲೂಯಾ. ಅಷ್ಟೇ ಮಕ್ಕಳ ಖುಷಿ ಆಯ್ತು ನಮಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಮ್ಮ ಮೇಲೆ ಇರುವ ಅಭಿಷೇಕ ಸಾಧಾರಣ ಅಭಿಷೇಕ ಅಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಈ ಅಭಿಷೇಕ ಇಕ್ಕಟ್ಟಿನಲ್ಲಿ ನಮ್ಮನ್ನು ಕಾಪಾಡ್ತದೆ. ಹಲ್ಲೆಲೂಯಾ. ನಾವು ನಮ್ಮ ಪುಸ್ತಕಕ್ಕೆ ಹೋಗುವುದಾದ್ರೆ 1ನೇ ಅಧ್ಯಾಯ 7ನೇ ವಾಕ್ಯ ಏನು ಹೇಳ್ತದೆ? ಓದಿ ನೋಡ್ರಿ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ. ಎಷ್ಟು ಜನ ಹೇಳ್ತೀರಿ? ಹಲ್ಲೆಲೂಯಾ. ಅಲ್ಲಿ ಇಕ್ಕಟ್ಟಿನಲ್ಲಿ ನನಗೆ ಆಶ್ರಯ ದುರ್ಗ ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಶತ್ರು ಇಲ್ಲಿ ಯಾರ ನೀಡಲಿಕ್ಕೆ ಬಂದದ್ದು? ದಾವೀದನ ನೀಡಲಿಕ್ಕೆ ಬಂದದ್ದು. ಅವನು ಎಲ್ಲಿಗೆ ಹೋದ? ದುರ್ಗಕ್ಕೆ ಬಂದ, ಆಶ್ರಯ ದುರ್ಗಕ್ಕೆ ಬಂದ. ಹಲ್ಲೆಲೂಯಾ. ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯ ಕೊಡುವ ದೇವರ ಬಳಿಗೆ ಅವನು ಬಂದ. ಇವತ್ತು ಎಷ್ಟು ಜನ ದೇವರ ಬಳಿಯಲ್ಲಿ ಬಂದಿದ್ದೀರಿ? ಹಲ್ಲೆಲೂಯಾ. ನಾವು ದೇವರ ಸೇವಕರಾದ ಸ್ಥಳದಲ್ಲಿ ನಾವು ಇವತ್ತಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವು ಸೇವಕರಾದ ಸ್ಥಳದಲ್ಲಿ ಇದ್ದೇವೆ. ಹೊರಗೆ ಬಾಗಿಲಲ್ಲಿ ಯಾರಿದ್ದಾರೆ? ದುಷ್ಟನಿದ್ದಾನೆ. ಹೊರಗೆ ಹುಚ್ಚ ಅಂತ ಕಾಯ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಹಬ್ಬಬೇಕಾದ್ರೆ ಏನ್ ಮಾಡ್ಬೇಕು? ಹೊರಗೆ ಬರಬೇಕು. ಹೇಳ್ರಿ, ಹೊರಗೆ ಬರಬೇಕು. ಇವತ್ತು ನಾವು ಹಬ್ಬುತ್ತೇವೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನೀವು ನೋಡಿ, ಯೆಶಾಯ ಬರೆದ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 3ನೇ ವಾಕ್ಯ ಓದಿ ನೋಡ್ರಿ. ಈ ಪ್ರವಾದನೆ ನಿಮ್ಮ ಜೀವಿತದಲ್ಲಿ ನಡೀಲಿಕ್ಕೆ ಹೋಗ್ತಾವೆ. ಯೇಸುವಿನ ನಾಮದಲ್ಲಿ ನೀನು ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬ್ತೀರಿ? ನೀನು ಎಲ್ಲ ಕಡೆಗಳಲ್ಲಿ ಏನ್ ಮಾಡ್ತೀವಿ? ಹಬ್ಬಿಕೊಳ್ತೀವಿ. ನಾನು ನಂಬ್ತೀನಿ ಇದು ನಡೀಲಿಕ್ಕೆ ಹೋಗ್ತಾರೆ. ಅಲ್ಲಿ ನನ್ನ ಪ್ರಸಂಗ ಅವರಿಗೆ ಗೊತ್ತಿರಲಿಲ್ಲ. ಅಲ್ಲಿ ಅವರು ಆರಾಧನೆ ಮಾಡುವಾಗ ಹಬ್ಬಿಕೊಳ್ಳಿಕ್ಕೆ ಹೋಗ್ತಾ ಇದ್ದೆ ಅಂತ. ಯೇಸುವಿನ ನಾಮದಲ್ಲಿ ನೀನು ಹಬ್ಬಿಕೊಳ್ಳಿಕ್ಕೆ ಹೋಗ್ತಾ ಇದ್ದೆ. ಯಾಕೆ ಗೊತ್ತಂದ್ರೆ ನಿನ್ನ ಮೇಲೆ ಒಂದು ಅಭಿಷೇಕ ಉಂಟು. ನಿನ್ನ ಮೇಲೆ ಅಭಿಷೇಕ ಹಬ್ಬುವಂತೆ ಮಾಡ್ತಾನೆ. ಹೇಳ್ರಿ, ಹಬ್ಬುವಂತೆ ಮಾಡ್ತೇವೆ. ನಮ್ಮ ಸಭೆ ಹಬ್ಬುತ್ತದೆ. ಹಲ್ಲೆಲೂಯಾ. ನಮ್ಮ ಸಭೆಯ ಹೆಸರು ಹಬ್ಬುತ್ತದೆ. ಸಭೆಯ ಮಕ್ಕಳ ಹೆಸರು ಹಬ್ಬುತ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಸಭೆಯ ಮೇಲೆ, ನಮ್ಮ ಸಭೆಯ ಮಕ್ಕಳ ಮೇಲೆ ಒಂದು ಅಭಿಷೇಕ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಭಿಷೇಕ ನಮ್ಮನ್ನು ಹಬ್ಬುವಂತೆ ಮಾಡುತ್ತದೆ. ಹೇಳಿ, ನಾನು ಎಲ್ಲ ಕಡೆ ಹಬ್ಬುತ್ತೇನೆ. ಹೇಳ್ರಿ ಗಟ್ಟಿಯಾಗಿ, ನಾನು ಎಲ್ಲ ಕಡೆ ಹಬ್ಬುತ್ತೇನೆ. ಹಲ್ಲೆಲೂಯಾ. ಮತ್ತೆ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನಗಳು ಜನಾಂಗಗಳನ್ನು ವಶ ಮಾಡಿಕೊಂಡು ಯೇಸುವಿನ ನಾಮದಲ್ಲಿ ಇದು ನಡೀತದೆ. ಹೇಳ್ರಿ, 6 ಪಟ್ಟಣಗಳು ಜನ ನಿರ್ವಿಘ್ನವಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಹಾಳಾದ ಬಿಸಿನೆಸ್ ಯೇಸುವಿನ ನಾಮದಲ್ಲಿ ಸ್ಟಾರ್ಟ್ ಆಗ್ತದೆ. ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನಿನ್ನ ಮಕ್ಕಳು ಒಳ್ಳೆಯವರಾಗ್ತಾರೆ. ನಿನ್ನ ಕುಟುಂಬ ಒಳ್ಳೆದಾಗ್ತದೆ. ನಿನ್ನ ಕೆಲಸದಲ್ಲಿ ಒಂದು ಹಬ್ಬುವಿ. ಕೆಲಸದಲ್ಲಿ ಬ್ಲೆಸ್ಸಿಂಗ್ ಅಂತ ಬರ್ತದೆ. ಎಷ್ಟು ನಂಬ್ತೇನೆ? ನಾನು ಬಲವಾಗಿ ನಂಬ್ತೇನೆ. ನೀವು ರಿಸೀವ್ ಮಾಡೋದಾದ್ರೆ ದೇವರು ಅದನ್ನು ಕೊಡ್ತಾನೆ. ಹಲ್ಲೆಲೂಯಾ. ನೀವು ನಂಬಬೇಕಷ್ಟೇ. ಹೆದರಬೇಡ. ಆಮೇಲೆ ನಿನಗೆ ಅವಮಾನವಾಗುವುದಿಲ್ಲ. ಹೇಳ್ರಿ, ನನಗೆ ಅವಮಾನ ಆಗುವುದಿಲ್ಲ. ಹೇಳ್ರಿ, ನನಗೆ ಅವಮಾನ ಆಗುವುದಿಲ್ಲ. ಶತ್ರು ಅವಮಾನ ಮಾಡಲಿಕ್ಕೆ ಬಂದ್ರೆ ನನಗೆಲ್ಲ ಅವಮಾನ, ಅವನಿಗೆ ಅವಮಾನ ಆಗ್ತದೆ. ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಫಿಲಿಷ್ಟಿಯರಿಗೆ ಅವಮಾನ, ದಾವೀದನಿಗೆ ಅಲ್ಲ. ಅಲ್ಲಿ ಇವತ್ತು ನಾನು ಹೇಳ್ತೀನಿ, ನಿನಗೆ ಅವಮಾನವಾಗುವುದಿಲ್ಲ. ಮತ್ತೆ ಗೊತ್ತಿ, ನಾಚಿಕೆ ಪಡೆದಿರು. ನಿನಗೆ ಆಶಾಭಂಗವಾಗದು. ಮರೆತು ಬಿಡುವಿ. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ ಎಂಬುದಾಗಿ. ನಾನು ಬಲವಾಗಿ ನಂಬುತ್ತೇನೆ. ಹಲ್ಲೆಲೂಯಾ. ನೀವು ಹಬ್ಬಲಿಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಮ ಮೇಲೆ ದೇವರ ಅಭಿಷೇಕ ಇಟ್ಟಿದ್ದಾರೆ.
ಬಂದಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಹಬ್ಬುವವರಾಗಿದ್ದೇವೆ. ನೋಡಿ 54 2ನೇ ವಾಕ್ಯ ಓದಿ ನೋಡ್ರಿ. ಅಭಿಷೇಕ ನಮಗೆ ಕೆಳಗೆ ಬೀಳಿಸುವುದಿಲ್ಲ, ಮೇಲಕ್ಕೆತ್ತುವಂತದ್ದಾಗಿದೆ. ಓದಿ. ನಿನ್ನ ಗುಡಾರ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ಹಲ್ಲೆಲೂಯಾ. ನೀನು ಎಲ್ಲ ಕಡೆಯಲ್ಲಿ ಹಬ್ಬುತ್ತಿ ಅದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳ್ರಿ, ನಾನು ಹಬ್ಬಲಿಕ್ಕೆ ಹೋಗ್ತೇನೆ. ಹೇಳ್ರಿ, ಹಬ್ಬಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ಸೈತಾನ ಹಿಡಿಲಿಕ್ಕೆ ಯಾಕೆ ಬಂದದ್ದು? ಹಬ್ಬಬಾರದು. ಯಾಕೆ ಬಂದದ್ದು? ಹಬ್ಬಬಾರದು. ಪ್ರೈಸ್ ದಿ ಲಾರ್ಡ್. ನಿನ್ನ ಫೇಮ್ ಅನ್ನು ತೆಗಿಲಿಕ್ಕೆ ಹೋದ್ರೆ ನಿನ್ನ ಫೇಮ್ ಅನ್ನು ದೇವರು ಹೆಚ್ಚುತ್ತಾರೆ. ಆಮೇಲೆ ನಾನು ಬಲವಾಗಿ ನಂಬ್ತೇನೆ, ದೇವರಾತ್ಮನೇ ಒಂದು ಮಾತನಾಡುತ್ತಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರು ಬಂದಿದ್ದಾನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿ, ದಾವೀದನು ಒಳಗೆ ಸೇಫರ್ ಸೈಡ್ ಅಲ್ಲಿ ಇದ್ದಾನೆ, ಆದ್ರೆ ಹೊರಗೆ ಯಾರಿದ್ದಾರೆ? ಫಿಲಿಷ್ಟಿಯರು ಕಾಯ್ತಾ ಇದ್ದಾರೆ. ಅಲ್ಲಿ ಹೊರಗೆ ಬಂದ್ರೆ ಹಿಡಿತೇನೆ ಎಂಬುದಾಗಿ. ಆದ್ರೆ ನಾನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಅವನು ಹೊರಗೆ ಬಂದ್ರೆ ಮಾತ್ರ ಏನಾಗುವುದು? ಅವನು ಹಬ್ಬಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಇವತ್ತು ಹೊರಗೆ ಬರಬೇಕು. ಯಾಕೆ ಗೊತ್ತಿಲ್ಲ? ನಮ್ಮ ಸಂಗಡ ಒಬ್ಬ ದೇವರಿದ್ದಾನೆ. ಹಲ್ಲೆಲೂಯಾ. ಅವನ ಶತ್ರುವನ್ನು ಎದುರಿಸುತ್ತಾನೆ. ನೀವು ಮೀಕನ ಬರೆದ ಪ್ರವಾದನ 2ನೇ ಅಧ್ಯಾಯ 13ನೇ ವಾಕ್ಯ ಓದಿ ನೋಡ್ರಿ. ನೀವು ಹೊರಗೆ ಬರುವಾಗ ಏನಾಗ್ತದೆ? ಮೀಕ 2:13. ಮೀಕ 2:13. ಒಡೆಯುವವರು ಅವನ ಮುಂದೆ ಹೊರಟಿದ್ದಾರೆ. ಹಾಗಾದ್ರೆ ನಾವು ಹೊರಗೆ ಬರ್ಬೇಕಷ್ಟೇ. ಹೊರಗೆ ಬರುವಾಗ ನಮ್ಮ ದೇವರು ಏನ್ ಮಾಡ್ತಾನೆ? ಮುಂದಕ್ಕೆ ಹೋಗ್ತಾನೆ. ಹೇಳ್ರಿ, ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ನೀನು ಸ್ಟೆಪ್ ತೆಗೆದು ದೇವರ ಸ್ಟೆಪ್ ತಗೊಳ್ಳೋದಿಲ್ಲ. ಹೌದು. ಪ್ರೈಸ್ ದಿ ಲಾರ್ಡ್. ಕೆಲವರು ಹೇಳ್ತಾರೆ, ನನಗೆ ಇಷ್ಟೇ ಸಾಕು ಪಾಸ್ಟರ್, ಅಷ್ಟೇ ಸಾಕಿದ್ರೆ ಅಷ್ಟೇ, ಜಾಸ್ತಿ ಬೇಕಾ, ಹಬ್ಬ ಬೇಕಾ, ಅಭಿವೃದ್ಧಿ ಆಗಬೇಕಾ? ನೀನು ಹೊರಗೆ ಬಾ. ನಿನ್ನ ದೇವರಿನ ಮುಂದುಗಡೆ ಹೋಗ್ತಾನೆ. ಎಷ್ಟೇ ನನ್ನ ದೇವರು ಮುಂದುಗಡೆ ಹೋಗ್ತಾನೆ. ಹೇಳ್ರಿ, ನನ್ನ ದೇವರು ನನ್ನ ಮುಂದುಗಡೆ ಹೋಗ್ತಾನೆ. ಸತ್ಯವೇದ ಒಡೆಯುವಾತನ ಅವನ ಮುಂದೆ ಹೋಗ್ತಾನೆ. ಒಡೆಯುವಾತನ ಇಂಗ್ಲಿಷ್ ನಲ್ಲಿ ಹೇಗೆ? ಬ್ರೇಕರ್. ಏನು? ಇವನು ಬ್ರೇಕರ್ ಇಂದ ತೊಂದರೆ ಇಲ್ಲ. ನೀನು ಹೊಡಿಬೇಕಾಗಿಲ್ಲ, ಅವನು ಹೊಡೆಯುತ್ತಾನೆ. ಹೌದಾ? ನಾನು ನಂಬ್ತೇನೆ. ಇವತ್ತು ಕೆಲವೊಂದು ಒಡೆಯದ ಭಾಗಗಳು ದೇವರು ತೆಗೆಯುತ್ತಾನೆ. ಹಲ್ಲೆಲೂಯಾ. ಇವತ್ತು ಕೆಲವು ಸಲ ಪಾರಂಪರ್ಯದಲ್ಲಿ ನಮಗೆ ಹೊರಗೆ ಬರ್ಲಿಕ್ಕಾಗಿಲ್ಲ, ಆದ್ರೆ ದೇವರು ಪಾರಂಪರ್ಯವನ್ನು ಮುರಿದು ನಮ್ಮನ್ನು ಹೊರಗೆ ತಂದಿದ್ದಾನೆ. ಇದು ನಮಗೆ ಆಗಲಿಲ್ಲ, ಆದ್ರೆ ದೇವರು ಮಾಡಿದ್ದಾನೆ. ಹೌದಾ? ಪ್ರೀಸಲು ದೇವರು ಮಾಡಿದಾನ. ಪ್ರೀಸಲು ದೇವರೇ ಮಾಡಿದ್ದು. ಇಲ್ಲ ನಮಗೆ ಹೇಗೆ ಧೈರ್ಯ ಬಂತು? ಹಲ್ಲೆಲೂಯಾ. ಪ್ರೀಸಲು ನಾನು ಹೇಳ್ತೇನೆ, ಇವತ್ತು ಅಲ್ಲಿ ಫೈನಾನ್ಷಿಯಲ್ ಡೋರ್ ಅನ್ನು ದೇವರು ಇವತ್ತು ಒಡೆದು ಓಪನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆರೋಗ್ಯದ ಬಾಗಿಲನ್ನು ಒಡೆಯಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಒಡೆಯುವ ಆತನು ಏನು ಮಾಡ್ತಿದ್ದಾನೆ? ಅವರ ಮುಂದೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ನೀನು ಮುಂದೆ ಹೋದ್ರೆ ಮಾತ್ರ ನಿನಗೆ ಆಶೀರ್ವಾದ. ಹಲ್ಲೆಲೂಯಾ. ಮಾತ್ರ ಮಾಡಿ ತೊಂದರೆ ಇಲ್ಲ, ನನ್ನ ದೇವರು ಒಡೆಯುತ್ತಾನೆ. ಆಮೇಲೆ ಹಲ್ಲೆಲೂಯಾ. ನೀನು ಭಯ ಪಡುವ ಅಗತ್ಯ ಇಲ್ಲ, ನೀನು ಜಸ್ಟ್ ಮುಂದೆ ಹೋಗ್ಬೇಕು. ಒಂದು ಪ್ರೀಸಲ್ ನೀನು ಮುಂದೆ ಹೋಗಬಾರ್ದಂತ ತಡೆಯುವುದು, ಹೆದರಿಸುವುದು. ಶತ್ರು ಯಾವಾಗ ನಮ್ಮನ್ನು ಎದುರಿಸುವುದು, ಆಗ ಹೆದರಿದ್ರೆ ಹೋಯ್ತು. ಇವತ್ತು ನೀವು ಹೆದರಿದ್ರೆ ಹೋಯ್ತು. ನಾನು ಹೆದರುವುದಿಲ್ಲ. ಹೆದರುವುದಿಲ್ಲ. ಯಾಕೆ ಹೆದರುವುದಿಲ್ಲ? ಒಡೆಯುವಾತನು ಎಲ್ಲಿ ಹೋಗಿದ್ದಾನೆ? ನಿಮ್ಮ ಮುಂದೆ ಹೋಗ್ತಾನೆ. ಬ್ರೇಕರ್. ಹಲ್ಲೆಲೂಯಾ. ನಿಮಗೆ ಹೊಡಿಲಿಕ್ಕೆ ಆಗುದಿಲ್ಲ, ದೇವರು ಹೊಡಿತು. ಎಷ್ಟು ಕೆಲವರಿಗೆ ಗೊತ್ತೇ ಆಗುದಿಲ್ಲ ಹೇಗೆ ಪೆಟ್ಟು ಬಿಡ್ತದೆ. ನಾವೇನು ಮಾಡುವುದಿಲ್ಲ, ದೇವರೇ ಮಾಡುವುದಲ್ಲ. ಅಲ್ಲಿ ಬೈಬಲ್ ಹೇಳ್ತಾರೆ, ಒಡೆಯುವಾತನು ಅವರ ಮುಂದೆ ಹೋಗಿದ್ದಾನೆ. ನಂತರ ವಾಕ್ಯ, ಅವರು ಬಾಗಿಲನ್ನು ಒಡೆದು ಏನಂತೆ? ನುಗ್ಗಿ ಹೊರಟಿದ್ದಾರೆ. ನೋಡಿ, ನುಗ್ಗಿ ಹೊರಟಿದ್ದಾರೆ. ಬೈಬಲ್ ದುಷ್ಟನ ದಂಡಾಧಿಕಾರ ನೀತಿವಂತನ ಸ್ವಾಸ್ಥ್ಯದಲ್ಲಿ ನಡೆಯುವುದಿಲ್ಲ. ನಾನು ಹೇಳ್ತೇನೆ, ನೀತಿವಂತನು ನೀನು ನೀತಿವಂತನಾಗಿದ್ದೆ, ನೀತಿವಂತನಾಗಿದ್ದು ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಯಾರ ಕಾರ್ಯ ನಡೆಯುವುದಿಲ್ಲ? ದುಷ್ಟನ ಕಾರ್ಯ ನಡೆಯುವುದಿಲ್ಲ. ದುಷ್ಟ ಕಾಳಿ ಅವನು ಹೆದರಿಸ್ತಾನೆ ಅಷ್ಟೇ. ಹೇಳಿ, ನಾನು ಹೆದರುವುದಿಲ್ಲ. ಹೇಳ್ರಿ, ಹೆದರುವುದಿಲ್ಲ. ಎಷ್ಟು ಜನ ಧೈರ್ಯದವರಿದ್ದೀರಿ? ಪ್ರೈಸ್ ದಿ ಲಾರ್ಡ್. ನಾವು ಹೆದರುವವರಲ್ಲ, ನಾವು ನುಗ್ಗಿ ಮುಂದೆ ಹೋಗುವವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಮ್ಮ ದೇವರು ನಮಗೋಸ್ಕರ ಎದುರು ಹೋಗ್ತಾನೆ. ಹಲ್ಲೆಲೂಯಾ. ಬಾಗಿಲನ್ನು ಒಡೆದು ನುಗ್ಗಿದ್ದಾರಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಇದು ನಮಗೆ ಕಷ್ಟ, ಆದ್ರೆ ದೇವರಿಗೆ ಕಷ್ಟ ಅಲ್ಲ. 68ನೇ ಕೀರ್ತನೆ 1ನೇ ವಾಕ್ಯ ಏನ್ ಹೇಳ್ತದೆ ಗೊತ್ತಾ? ದೇವರು ಹೊರಡುವಾಗ ವೈರಿಗಳು ಏನಾಗ್ತಾರೆ ಅಂತೆ? ಚದುರಿ ಹೋಗ್ತಾರೆ. ಮತ್ತೆ ಹಗೆಗಾರರು ಬೆಂಗಟ್ಟು ಹೊರಡ್ತಾರೆ.
ಹೆಸರು ಹೇಳ್ತೀನಿ, ಯಾವ ವೈರಿನಿಂದ ವಿರುದ್ಧ ನಿಂತ ಇಡಲಿಕ್ಕೆ ಬಂದ ಅವನಿಗೆ ಊಟವಾಗಿ ದೇವರು ಮಾಡುತ್ತಾರೆ. ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ? ಶತ್ರು ಒಂದು ದಾರಿಯಲ್ಲಿ ಬಂದ್ರೆ 7 ದಾರಿಯಲ್ಲಿ ಓಡುವಾಗೆ ಅವನು ಮಾಡುತ್ತಾನೆ. ಇದು ಮಾಡುವುದು ನಿನ್ನಲ್ಲಿರುವ ಅಭಿಷೇಕ. ಅದಕ್ಕೆ ಅಭಿಷೇಕ್ತರನ್ನು ಉಂಟು ಹೇಳಿ, ನಾನು ಅಭಿಷೇಕ್ತ ಹೇಳ್ರಿ, ಅಭಿಷೇಕ್ತ ಗಟ್ಟಿಯಾಗಿ ಹೇಳ್ರಿ. ನೀವ್ಯಾರು? ಹಲ್ಲೆಲೂಯಾ. ನನ್ನೊಟ್ಟಿಗೆ ನೀವು ಸಹ ಅಭಿಷೇಕ್ತರೇ. ನಿಮ್ಮನ್ನು ದೇವರು ಅಭಿಷೇಕಿಸಿದವನೇ, ನಿಮ್ಮನ್ನು ದೇವರು ಕರೆದಿದ್ದಾನೆ, ನಿಮ್ಮನ್ನು ದೇವರು ಆರಿಸಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿ. ಇಲ್ಲಿ ನೋಡಿ ಹೇಗೆ ಅದು ಹೇಗೆ ನುಗ್ಗಿ ಹೋಗುದಂತೆ. ಗೂಡೆಯನ್ನು ನೋಡಿದ್ರ? ಗೂಡೆಯನ್ನು ಹೇಗೆ ಹೋಗ್ತದೆ? ನುಗ್ಗಿ ಹೋಗ್ತದೆ. ಅದು ತಲೆಯನ್ನು ಹೀಗೆ ಮಾಡಿ ಹೋಗುವಾಗ ಏನ್ ಮಾಡ್ತಾರೆ? ಎಲ್ಲ ಓಡಿ ಹೋಗ್ತಾರೆ. ಇವತ್ತು ನಮ್ಮ ಮೇಲಿರುವ ಅಭಿಷೇಕ ಅಂತ ಅಭಿಷೇಕ. ನೀನು ಹೋದ್ರೆ ದೇವರು ಓಡುವಾಗಿ ಮಾಡ್ತಾರೆ. ನೀನು ಏನ್ ಮಾಡ್ಬೇಕಾಗಿಲ್ಲ, ಒಡೆಯುವವನು ನಿನ್ನ ಮುಂದೆ ಹೋಗಿದ್ದಾರೆ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಯಾಕೆ ಗೊತ್ತಿಲ್ಲ, ನಿನ್ನ ಪ್ರಾಬ್ಲಮ್ ದೇವರ ಪ್ರಾಬ್ಲಮ್ ಆಗಿದೆ. ಹೇಳಿ, ನನ್ನ ಪ್ರಾಬ್ಲಮ್ ದೇವರ ಪ್ರಾಬ್ಲಮ್. ನೀನು ಯಾವುದಾದ್ರೂ ಕಷ್ಟದಲ್ಲಿದ್ರೆ ಅದು ದೇವರು ತೆಗೆದುಕೊಳ್ತಾನೆ. ಅಂದ್ರೆ ನೀನು ನಿನ್ನ ಸ್ವಂತ ಅಲ್ಲ, ನೀನು ದೇವರು ನಿನ್ನ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ದೇವರಿನ ಮೇಲೆ ಅಭಿಷೇಕವನ್ನು ಹಾಕಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಅಭಿಷೇಕ ಯಾಕೆ ಹಾಕಿದ್ದು? ಒಂದು ಹಬ್ಬಲಿಕ್ಕೆ, ಹೇಳ್ರಿ ಹಬ್ಬಲಿಕ್ಕೆ, ಎರಡನೇ ನುಗ್ಗಿ ಮುಂದೆ ಹೋಗ್ಲಿಕ್ಕೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ನಮ್ಮ ದೇವರು ನಮ್ಮನ್ನು ಹೇಗೆ ಎಬ್ಬಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಶತ್ರು ಬಲಿಷ್ಠನಾಗಿರಬಹುದು, ಆದ್ರೆ ಶತ್ರುಗಿಂತ ದೇವರು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿದ್ದಾರೆ. ಅಭಿಷೇಕ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿದೆ. ನೀವು ನೋಡಿ, ಧರ್ಮೋಪದೇಶ ಕಾಂಡ ಪುಸ್ತಕ 9ನೇ ಅಧ್ಯಾಯ 1ನೇ ವಾಕ್ಯಕ್ಕೆ ಹೋಗುವುದಾದ್ರೆ ಅಲ್ಲಿ ಶತ್ರುವಿನ ಬಲದ ಬಗ್ಗೆ ಬರೆಯಲ್ಪಟ್ಟಿದೆ ಮತ್ತು ದೇವರ ಮಕ್ಕಳ ಬಲ ಜಯದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಓದಿ ನೋಡ್ರಿ. ಇಸ್ರಾಯೇಲರೇ ಕೇಳಿರಿ, ನಿಮಗಿಷ್ಟ ಬಲಿಷ್ಠರಾದ ಜನಾಂಗವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಈ ಯೋರ್ದಾನ್ ಹೊಳೆಯನ್ನು ಇಂದು ದಾಟುವವರಾಗಿದ್ದೀರಿ. ಆ ದೇಶದವರು ಅನಾಕ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು. ನೋಡಿ, ಅಲ್ಲಿ ಯಾರಂತೆವರು? ಅನಾಕ್ಯರೆಂಬ ಬಲಿಷ್ಠ ಪುರುಷರು. ನೋಡಿ, ಅವರು ನಮಗಿಂತ ಬಲಿಷ್ಠರು. ಮತ್ತೆ ಅನಾಕ್ಯರೆಂಬ ಬಲಿಷ್ಠ ಪುರುಷರವರು. ಮತ್ತೆ ಅವರ ವಿಷಯ ನಿಮಗೆ ತಿಳಿದೇ ಇದೆ. ಅನಾಕ್ಯರ ಮುಂದೆ ನಿಲ್ಲಬಲ್ಲವರು ಯಾರಿದ್ದಾರೆ ಎಂಬ ಮಾತನ್ನು ಕೇಳಿದಿರಷ್ಟೇ. ಆದ್ದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ಆತನೇ ಅವರನ್ನು ನಾಶ ಮಾಡುವನು. ಆತನೇ ನಿಮ್ಮ ಮುಂದೆ ಅವರು ಸೋತು ಹೋಗುವಾಗ ಮಾಡ್ತಾರಂತೆ. ನೋಡಿ, ಅದಕ್ಕೆ ಇವತ್ತು ಶತ್ರು ಎಷ್ಟೇ ಬಲಿಷ್ಠವಾದರೂ ಸಹ ನಮ್ಮ ದೇವರು ದಹಿಸುವ ಬೆಂಕಿಯಾಗಿ ಮುಂದೆ ಹೋಗುವಾಗ ದೇವರು ನಮಗೆ ಜಯವನ್ನು ಕೊಡುತ್ತಾನೆ. ಎಷ್ಟು ಜನ ಇದ್ದಾರೆ? ಜಯವನ್ನು ಕೊಡುತ್ತಾನೆ. ಹೇಳಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ ಇವತ್ತು ನಿಮಗೆ ಜಯವೇ. ಅಲ್ಲಿ ದೇವರು ನಿಮ್ಮ ಪಕ್ಷವಾಗಿ ನಿಲ್ಲುತ್ತಾನೆ, ನಿಮ್ಮ ಪಕ್ಷವಾಗಿ ನಿಲ್ತಾನೆ. ಜಯವನ್ನು ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾವು ಒಂದು ತಿಳಿದುಕೊಳ್ಬೇಕು, ನಮ್ಮ ಭವಿಷ್ಯ ನಮ್ಮ ದೇವರ ಕೈಯಲ್ಲಿದೆ. ಹೇಳಿ, ನನ್ನ ಭವಿಷ್ಯ ನಮ್ಮ ದೇವರ ಕೈಯಲ್ಲಿದೆ. ನಮ್ಮ ಮಕ್ಕಳ ಭವಿಷ್ಯ ದೇವರ ಕೈಯಲ್ಲಿದೆ. ಹಲ್ಲೆಲೂಯಾ. ನನ್ನ ಮಕ್ಕಳನ್ನು ನಿಯಂತ್ರಿಸುವುದು ದೇವರೇ, ನನ್ನ ಸೇವೆಯನ್ನು ನಿಯಂತ್ರಿಸುವುದು ದೇವರೇ, ನನ್ನ ಕುಟುಂಬವನ್ನು ನಿಯಂತ್ರಿಸುವುದು ದೇವರೇ, ನನ್ನ ಸಭೆಯನ್ನು ನಿಯಂತ್ರಿಸುವುದು ದೇವರೇ ಆಗಿದ್ದಾರೆ. ನನ್ನ ದೇವರ ನಿಯಂತ್ರಣದಲ್ಲಿದ್ರೆ ನಿನ್ನ ಒಂದು ಕೂದಲು ಸಹ ಕೆಳಗೆ ಹೋಗ್ಲಿಕ್ಕೆ ದೇವರು ಬಿಡುವುದಿಲ್ಲ. ನಾನು ಬಲವಾಗಿ ನಂಬ್ತೇನೆ, ನಿಮ್ಮ ಒಂದೊಂದು ಕೂದಲು ದೇವರ ಲೆಕ್ಕದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಗೊತ್ತಿಲ್ಲದೆ ಯಾವುದು ನಡೆಯುವುದಿಲ್ಲ ಪ್ರಿಯರೇ. ಹೌದಾ? ಪ್ರೈಸ್ ದಿ ಲಾರ್ಡ್. ಪೌಲನು ಹಡಗಿನಲ್ಲಿ ಹೋಗ್ತಾರಲ್ಲ, ರೋಮ್ನಿಂದ ಹೊರಡುವಾಗ ಅವ್ರು ಹೇಳ್ತಾರೆ, ಮೊದಲು ಹೇಳ್ತಾರೆ, ಈ ಹಡಗು ಎಲ್ಲಿಯೇ ಏನಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿ ಒಡೆದು ಹೋಗ್ತದೆ ಅಂದಾಗ. ಆದ್ರೆ ಅವನ ಮಾತಿಹಾಸ ನಂಬಲಿಲ್ಲ. ನಾನು ಹೇಳ್ತೇನೆ, ಇವತ್ತು ನಮ್ಮ ಭವಿಷ್ಯ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಎಷ್ಟು ಹೇಳಿದೆ? ನನ್ನ ಪುಸ್ತಕದಲ್ಲಿ, ದೇವರ ಪುಸ್ತಕದಲ್ಲಿ ನನ್ನ ವಿಷಯ ಬರೆಯಲ್ಪಟ್ಟಿದೆ. ಹೇಳ್ರಿ, ಅಲ್ಲಿ ನನಗಿಂತ ಬಲಿಷ್ಠರಾದವರು ಅಲ್ಲೇ ನನ್ನ ದೇವರು ಮುಂದೆ ಹೋದಾಗ, ಅವರು ದಹಿಸುವ ಬೆಂಕಿಯಾಗಿ ಮುಂದೆ ಹೋಗುವಾಗ ಅವರು ನಾಶವಾಗುವುದನ್ನು ನಾನು ಕಾಣುತ್ತೇನೆ, ಅವರು ಸೋತು ಹೋಗುವುದನ್ನು ನೋಡುತ್ತೇನೆ. ನನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ನನಗೊಂದು ಜಯ ಕೊಡಲ್ಪಟ್ಟಿದೆ, ನನಗೊಂದು ಜಯಮಾಲೆ ಕೊಡಲ್ಪಟ್ಟಿದೆ, ನನಗೊಂದು ಅಭಿಷೇಕ
ಅಭಿಷೇಕ ಕೊಡಲ್ಪಟ್ಟಿದೆ. ಅಭಿಷೇಕ ಇರುವ ತನಕ ನಾನು ಸೋಲುವುದೇ ಇಲ್ಲ. ಹಲ್ಲೆಲೂಯ. ಶತ್ರುವಿಗೆ ನಾವು ಸೋಲಬೇಕಾದ್ರೆ ಅಭಿಷೇಕವನ್ನು ತೆಗಿಬೇಕು. ಅಭಿಷೇಕ ಎಷ್ಟ ತನಕ ಉಂಟು ಅಷ್ಟ ತನಕ ನೀನು ಸೋಲಿಸಲಿಕ್ಕೆ ಯಾರಿಗಾಗುವುದಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇವತ್ತು ನಾವು ಒಂದು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಏನೇ ಬಂದರೂ ದೇವರು ನೋಡ್ತಾನೆ. ಕ್ರಿಶ್ಚಿಯನ್ ಹೇಳ್ತೇನೆ, ದೇವರು ನೋಡ್ತಾನೆ. ಹಲ್ಲೆಲೂಯ. ಯಾವ ವಿಷಯಕ್ಕೆ ಚಿಂತೆ ಮಾಡೋದಿಲ್ಲ ಹೇಳ್ರಿ, ನಾನು ಯಾವ ವಿಷಯದಲ್ಲಿ ಚಿಂತೆ ಮಾಡೋದಿಲ್ಲ. ಹಲ್ಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಮತ್ತಾಯ 6:30. ಎಲೆ ಅಲ್ಪ ವಿಶ್ವಾಸಿಗಳೇ, ಹೊತ್ತು ಇದ್ದು ನಾಳೆ ಒಳೆ ಪಾಲಾಗುವ ಅಡವಿಯ ಮುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಯಾರು ತವಕ ಪಡ್ತಾರಂತೆ? ಇಲ್ಲಿ ಎಷ್ಟು ಜನ ಜ್ಞಾನಿಗಳಿದ್ದೀರಿ, ಎಷ್ಟು ಜನ ಅಜ್ಞಾನಿಗಳಿದ್ದೀರಿ? ಹೇಳ್ರಿ ಗಟ್ಟಿಯಾಗಿ, ನಾನು ಜ್ಞಾನಿಗಳು, ಕ್ರಿಸ್ತನಲ್ಲಿ ಜ್ಞಾನಿಗಳಾಗಿದೆ. ಹೇಳ್ರಿ, ನಾನು ಯಾವ ಬಗ್ಗೆ ಚಿಂತೆ ಮಾಡೋದಿಲ್ಲ. ಹೇಳ್ರಿ, ನಾನು ಚಿಂತೆ ಮಾಡೋದಿಲ್ಲ. ಹೇಳ್ರಿ, ಶತ್ರುವಿನ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ. ನನ್ನಲ್ಲಿರುವ ಒಂದು ಅಭಿಷೇಕ ನನ್ನ ನಡೆಸ್ತಾನೆ. ನನ್ನಲ್ಲಿರುವ ಅಭಿಷೇಕ ಕೊರತೆಯ ನೀಗಿಸ್ತಾನೆ. ನಾನು ಹೇಳ್ತೇನೆ, ಚಾಲೆಂಜ್ ಮಾಡಿ ಹೇಳ್ತೇನೆ, ನಿಮ್ಮ ಹತ್ರ ಅಭಿಷೇಕ ಇರುವ ತನಕ ದೇವರು ನಿಮಗೆ ಏನ್ ಬೇಕಾದಂತ ಕೊಡ್ತಾನೆ. ಎಷ್ಟು ಜನ ನಾನು ನಂಬ್ತೇನೆ, ಕೊಡ್ತಾನೆ. ಅಲ್ಲೆಲ್ಲ ನೀವು ಅದನ್ನು ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ದೇವರ ಜ್ಞಾನ ನಮಗೆ ಕೊಡಲ್ಪಟ್ಟಿದೆ, ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಅಲ್ಲೆಲ್ಲೂಯ್ಯ. ನೋಡಿ, ದಾವೀದನ ಜೀವಿತದಲ್ಲಿ ಅವನಿಗೆ ಅಭಿಷೇಕ ಬಂದ ನಿಮಿತ್ತವಾಗಿ ಯಾರು ಬಂದದ್ದು? ಫಿಲಿಸ್ಟಿಯರು ಬಂದ್ರಂತೆ. ಅಲ್ಲೆಲ್ಲೂಯ್ಯ. ನೋಡಿ, ಫಿಲಿಸ್ಟಿಯರು ಯಾಕೆ ಬಂದದ್ದು ಗೊತ್ತಿಲ್ಲ? ಒಂದೇ ಕಾರಣ, ಇವನು ಏನ್ ಮಾಡಬಾರ್ದು? ಹಬ್ಬ. ಈಗ ನೋಡಿ, ಅವನು ಎಲ್ಲಿಗೆ ಬಂದಂತೆ? ದುರ್ಗಕ್ಕೆ ಬಂದ. ನಂತರ ವಾಕ್ಯ ಓದಿ ನೋಡಿ. ಅಲ್ಲಿಗೆ ಬರ್ತೇನೆ. ಫಿಲಿಸ್ಟಿಯರ ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿಗೆ ಬಂದು, ಎಲ್ಲಿಗೆ? ರೆಫಾಯಿಮ್ ತಗ್ಗಿಗೆ ಬಂದು ಪಾಳೆ ಮಾಡಿಕೊಂಡಿದ್ದಾರೆಂದು ತಿಳಿದು ದಾವೀದನು ಯೆಹೋವನನ್ನು ನಾನು ಫಿಲಿಸ್ಟಿಯರಿಗೆ ವಿರೋಧವಾಗಿ ಹೋಗಬಹುದು, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆ ಎಂದು ಕೇಳಲು ಆತನು ಹೋಗು, ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟದ್ದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ ಯೆಹೋವನ ಕಟ್ಟೆಯೊಡೆದ ಪ್ರವಾಹದಂತೆ, ಏಕೆಂದರೆ ಯೆಹೋವನು ಕಟ್ಟೆಯೊಡೆದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು, ಏನಂತೆ? ನನ್ನ ಶತ್ರುಗಳ ಮೇಲೆ. ಅದರ ಅರ್ಥ ಏನು? ನಾನು ಮುಂದೆ ಹೋಗುವಾಗ ಒಡೆಯುವ ಮಾತ್ರ ಮುಂದೆ ಹೋಗಿ ಏನ್ ಮಾಡಿದ? ಅವನೇ ಶತ್ರುವಿನ ಮೇಲೆ ಬಿದ್ದು ಅವರನ್ನು ನನ್ನ ಕಣ್ಣ ಮುಂದೆಯೇ ನಾಶ ಮಾಡಿದ್ದಾನೆಂದು ಹೇಳಿ, ಆ ಯುದ್ಧ ಸ್ಥಳಕ್ಕೆ ಪೆರಾಚಿ ಎಂದು ಹೆಸರಿಟ್ಟನು. ಏನಂತೆ? ಬಾಳ್ ಪೆರಾಚಿಮ್ ಎಂಬುದಾಗಿ ಹೆಸರಿಟ್ಟರಂತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಅವರು ಎಲ್ಲಿಗೆ ಬಂದರಂತೆ? ಫಿಲಿಸ್ಟಿಯರು ಎಲ್ಲಿದ್ರಂತೆ? ರೆಫಾಯಿಮ್ ತಗ್ಗಿಗೆ ಬಂದರಂತೆ. ಎಲ್ಲಿಗೆ? ರೆಫಾಯಿಮ್ ತಗ್ಗಿಗೆ ಬಂದರಂತೆ. ಈಗ ನೋಡಿ, ಈ ರೆಫಾಯಿಮ್ ತಗ್ಗಿ ಎಲ್ಲಿತ್ತು ಗೊತ್ತುಂಟ? ಯೆರೂಸಲೇಮ್ ಮತ್ತು ಬೆತ್ಲೆಹೇಮಿನ ಮಧ್ಯದಲ್ಲಿತ್ತು. ಹಲ್ಲೆಲೂಯ. ಯೆರೂಸಲೇಮಿನಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ? ಬೆತ್ಲೆಹೇಮಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಬೆತ್ಲೆಹೇಮಿನಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ? ಯೆರೂಸಲೇಮಿಗೆ ಹೋಗಲಿಲ್ಲ. ಕಾರಣ, ಮಧ್ಯದಲ್ಲಿ ಯಾರಿದ್ದಾರೆ? ಫಿಲಿಸ್ಟಿಯರಿದ್ದಾರೆ. ರೆಫಾಯಿಮ್ ತಗ್ಗಲ್ಲಿ ಯಾರಿದ್ದಾರೆ? ಫಿಲಿಸ್ಟಿಯರಿದ್ದಾರೆ. ಹೋಗಲಿಕ್ಕೆ ಬಿಡುವಂತ ಶಕ್ತಿ. ಹಲ್ಲೆಲೂಯ. ದಾವೀದ ಎಲ್ಲಿ ಹುಟ್ಟಿದ್ದು? ಯೆರೂಸಲೇಮಿನಲ್ಲಿ. ಯೇಸು ಎಲ್ಲಿ ಹುಟ್ಟಿದ್ದು? ಬೆತ್ಲೆಹೇಮಿನಲ್ಲಿ. ಹಲ್ಲೆಲೂಯ. ಯೇಸು ಹತ್ರ ಹೋಗ್ಲಿಕ್ಕೆ ಬಿಡದಿರುವುದು ಯಾವುದು? ಒಂದು ಫಿಲಿಸ್ಟಿಯ ಶಕ್ತಿ. ಹೌದು, ಪ್ರೈಸ್ ದಿ ಲಾರ್ಡ್. ನಾನು ನಂಬ್ತೇನೆ, ಅದು ಆ ಶಕ್ತಿಯನ್ನು ಇವತ್ತು ದೇವರು ಹೊಡೆದು. ಹಲ್ಲೆಲೂಯ. ನೀವು ಹಬ್ಬಲಿಕ್ಕೆ ದೇವರು ಕೃಪೆ ಕೊಡುವವನಾಗಿದ್ದಾನೆ. ನೀವು ಹಬ್ಬಲಿಕ್ಕೆ ಹೋಗ್ತಾ ಇದ್ದೀರಿ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಮುಂದೆ ನೀವು ಮುಂದೆ ಹೋಗಬಾರ್ದಂತ ತಡೆಯುವ ಕೆಲವೊಂದು ಆ ರೆಫಾಯಿಮ್ ತಗ್ಗಿನಲ್ಲಿ ಆ ಶತ್ರು ಅಡಗಿದ್ರೆ, ಹೊಡೆಯುವ ಆತನ ಮುಂದೆ ಹೋಗಿ, ಆ ಬ್ರೇಕರ್ ಮುಂದೆ ಹೋಗಿ, ಅವನು ಎಲ್ಲವನ್ನು ಒಡೆದು ಅವನ ಶತ್ರು ಸೋತು ಹೋಗುವಾಗಿ ಮಾಡುತ್ತಾನಂತೆ. ಹೇಗೆ? ಕಟ್ಟೆ ಹೊಡೆದ ಪ್ರವಾಹದ ಹಾಗೆ. ಹೇಗೆಂದ್ರೆ ಕಟ್ಟೆ ಹೊಡೆದ ಪ್ರವಾಹ. ನೀವು ನೋಡಿದ್ರೆ ಡ್ಯಾಮ್ ನೋಡಿದ್ರ? ಡ್ಯಾಮ್ ಬಿಟ್ಟರೆ ಏನಾಗ್ತದೆ? ಹೇಗೆ ಹೊಡೆದುಕೊಂಡು ಹೋಗುದಿಲ್ಲ. ದೇವರ ಶಕ್ತಿ ಸಹ ಅದೇ ರೀತಿಯಾಗಿದೆ. ಎಷ್ಟು ಜನ ನಂಬ್ತೇನೆ? ನಾನು ಪರವಾಗಿ ನಂಬ್ತೇನೆ. ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ಅಲ್ಲಿ ನೀನು ಹಬ್ಬಲಿಕ್ಕೆ ಹೋಗ್ತಾ ಇದ್ದ, ನಿನ್ನ ಅಭಿಷೇಕ ಹಬ್ಬುವಂತೆ ಮಾಡ್ತದೆ. ನಿನ್ನ ಅಭಿಷೇಕ ನಿನ್ನ ಮೇಲಕ್ಕೆತ್ತುವಂತೆ ಮಾಡ್ತದೆ.
ಹಲ್ಲೆಲೂಯಾ. ಕೆಲವೊಂದು ತಡೆ ಮಾಡುವ ಶಕ್ತಿಗಳು ಬರಬಹುದು. ನೀನು ಭಯ ಪಡಬೇಡ. ನಿನ್ನ ಅಭಿಷೇಕ ಇದೆ ಅಂತ ಮರಿಬೇಡ. ನೀನು ಅಗ್ರೆಸಿವ್ ಆಗಿ ಮುನ್ನುಗ್ಗಬೇಕು. ಹೇಳಿ ನಾನು ಮುನ್ನುಗ್ತೇನೆ. ಹೇಳ್ರಿ ನಾನು ಮುನ್ನುಗ್ತೇನೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ ನನಗೆ ಇಷ್ಟೇ ಸಾಕು ಪಾಸ್ಟರ್. ನಾನು ಅವ್ರ ತಂದೆಗೆ ಹೋಗ್ತಿಲ್ಲ, ನಾನು ಅವರು ನನ್ನ ತಂದೆಗೆ ಬರಬಾರ್ದು. ಅದರಿಂದ ನೀನು ಇದ್ದ ಹಾಗೆ ಇರ್ಬೇಕು. ದೇವರ ಚಿತ್ತ ನೀನು ಇದ್ದ ಹಾಗೆ ಇಲ್ಲ. ನೀನು ಹಬ್ಬಬೇಕು. ಹೇಳ್ರಿ ಹಬ್ಬುತ್ತೇನೆ. ಹೇಳ್ರಿ ನಾನು ಹಬ್ಬುತ್ತೇನೆ, ನಾನು ವಿಸ್ತರಿಸ್ತೇನೆ. ಹಲ್ಲೆಲೂಯಾ. ನನ್ನ ಮಕ್ಕಳು ಹಬ್ಬುತ್ತಾರೆ. ಹೇಳ್ರಿ ನನ್ನ ಕುಟುಂಬ ಹಬ್ಬುತ್ತದೆ, ನನ್ನ ಸಭೆ ಹಬ್ಬುತ್ತದೆ ಯೇಸುವಿನ ನಾಮದಲ್ಲಿ. ಓ ಈ ಸಭೆಯ ಅನೇಕ ಬ್ರಾಂಚ್ ಚರ್ಚ್ಗಳನ್ನು ದೇವರು ತೆರೆಯುತ್ತಾರೆ. ಹಲ್ಲೆಲೂಯಾ. ನನ್ನನ್ನು ದೇವರು ಉಪಯೋಗಿಸುತ್ತಾನೆ ಎಂಬುದಾಗಿ ಎಷ್ಟು ಜನ ಹೇಳ್ತಾ ಇದ್ದೀವಿ. ನಿಮ್ಮನ್ನು ದೇವರು ಉಪಯೋಗಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ ನೋಡಿ, ದೇವರ ಹತ್ರ ಕೇಳ್ತಾನೆ, ನಾನು ಅವರನ್ನು ಹಿಂದಟ್ಟಬಹುದು. ದೇವರು ಏನ್ ಹೇಳ್ತಾರೆ? ದೇವರು ಹಿಂದಟ್ಟ ಅಂತ ಹೇಳಿ ಶತ್ರುವನ್ನು ಬೆನ್ನಟ್ಟಿ ಹೋಗುವಂತ ಹೇಳ್ತಾರೆ. ಹೇಳ್ರಿ ಇವತ್ತು ನಾನು ಬೆನ್ನಟ್ಟಿ ಹೋಗ್ತೇನೆ. ನಾನು ಬೆನ್ನಟ್ಟಿ ಹೋಗ್ತೇನೆ. ಹೇಳ್ರಿ ಯಾವ ಶತ್ರು ನನ್ನನ್ನು ಹಿಡಿಲಿಕ್ಕೆ ಬಂದಲ್ಲ ಅವನನ್ನು ಓಡಿಸಿಕೊಂಡು ಬರ್ತೇನೆ. ಹೌದಾ? ಪ್ರೇಸ್ ದಿ ಲಾರ್ಡ್. ನಾಯಿ ನಿಮ್ಮನ್ನು ಓಡಿಸುವಾಗ ನೀವು ಓಡಿದ್ರೆ ಏನಾಗ್ತದೆ? ನಿಮ್ಮನ್ನು ಓಡಿಸ್ಕೊಂಡೆ ಬರ್ತದೆ. ನೀವು ತಿರುಗಿ ನಿಲ್ಲಿ ಅಷ್ಟೇ, ಅದು ಓಡುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರು ನಮಗೆ ಹೇಳಿದ್ದು ಕುತ್ಕೊಳ್ಳಲ್ಲ, ಸುಮ್ಮನೆ ಕೂತ್ಕೊಂಡು ಎದುರಿಸು. ಸೈತಾನನನ್ನು ಏನ್ ಮಾಡ್ಬೇಕಂತೆ? ಎದುರಿಸಿರಿ, ಆಗ ಅವನು ಬಿಟ್ಟು ಓಡಿ ಹೋಗ್ತಾನಂತೆ. ಎಷ್ಟು ಜನ ಎದುರಿಸಲಿಕ್ಕೆ ರೆಡಿ ಆಗಿದ್ರೆ? ನಾನು ಎದುರಿಸ್ತೇನೆ. ಹೇಳ್ರಿ ನಾನು ಎದುರಿಸ್ತೇನೆ. ಹಲ್ಲೆಲೂಯಾ. ಮುನ್ನುಗ್ಗಿ ನಾನು ಮುಂದೆ ಹೋಗ್ತೇನೆ. ಹಲ್ಲೆಲೂಯಾ. ನಾನು ಭಯ ಪಡುವುದಿಲ್ಲ. ನಾನು ಯಾಕಂತ ಹೇಳಿದ್ರೆ ನನ್ನ ಮೇಲೆ ಒಂದು ದೇವರ ಅಭಿಷೇಕ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ ಆ ಒಂದು ಸ್ಥಳದಲ್ಲಿ ನೋಡಿ, ಆ ಒಂದು ದೇವರೇ ಅವರಿಗೋಸ್ಕರ ಮಾಡಿದ. ಅವನು ಏನ್ ಮಾಡಲಿಲ್ಲ, ಜಸ್ಟ್ ಅವನು ಹೋದದಷ್ಟೇ. ಹೋಗುವಾಗ ಬ್ರೇಕರ್ ಮುಂದೆ ಹೋಗಿ ಏನ್ ಮಾಡ್ತಾನೆ ಅವನು? ಅದನ್ನು ಒಡೆದು ಏನ್ ಮಾಡ್ತಾನೆ? ಕಟ್ಟೆ ಹೊಡೆದ ಪ್ರವಾಹ ಏನ್ ಮಾಡ್ತಾನೆ? ಅದನ್ನು ಒಡೆದು ಶತ್ರುವನ್ನು ನನ್ನ ಕೈಗೆ ವಹಿಸಿ ಒಪ್ಪಿಸಿಕೊಟ್ಟ ಅಂತ ಹೇಳ್ತಾನೆ. ಎಷ್ಟು ಜನ ಅಂತೇಳಿ ನಿಮಗೆ ಎಷ್ಟು ಶತ್ರುಗಳಿದ್ದಾರೆ, ಅವರೇ ನಿಮ್ಮ ಕೈಗೆ ಒಪ್ಪಿಸ್ತಾನೆ. ಅವನು ನಿಮ್ಮ ಕಾಲು ಬುಡಕ್ಕೆ ಅಡ್ಡ ಬೀಳುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಇದು ದೇವರ ವಾಕ್ಯದ ಶಕ್ತಿಯಾಗಿದೆ. ಹಲ್ಲೆಲೂಯಾ. ಇವತ್ತು ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಒಡೆಯುವವನು ಮುಂದೆ ಹೊರಟಿದ್ದಾನೆ. ಹಲ್ಲೆಲೂಯಾ. ಯಾಕೆ ಮುಂದೆ ಹೋಗುವುದು ಗೊತ್ತುಂಟ? ನುಗ್ಗಿ ಹೋಗುವುದು ಗೊತ್ತುಂಟ? ನಾವು ತೃಪ್ತಿ ಪಡಬಾರದು. ನನಗೆಷ್ಟು ಸಾಕಂತ ತೃಪ್ತಿ ಪಡಬಾರದು. ನಾವು ಇನ್ನೂ ಆತ್ಮಗಳನ್ನು ಗೆಲ್ಲುವವರಾಗಿದ್ದೇವೆ. ಹೇಳ್ರಿ ನಾವು ಇನ್ನೂ ಆತ್ಮವನ್ನು ಗೆಲ್ತೇವೆ. ಹೇಳ್ರಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಳ್ರಿ ನನಗೆ ಸಾಕಾಗುವುದಿಲ್ಲ, ನನಗೆ ಈ ಸ್ಥಳ ಸಾಕಾಗುವುದಿಲ್ಲ. ಹಲ್ಲೆಲೂಯಾ. ನನಗೆ ಇನ್ನೂ ದೊಡ್ಡ ಸ್ಥಳ ಬೇಕು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಒಬ್ಬೊಬ್ಬರನ್ನು ಉಪಯೋಗಿಸ್ತಾನೆ. ಹಲ್ಲೆಲೂಯಾ. ನಾವು ಹರಡುವವರಾಗಿದ್ದೇವೆ. ಹಲ್ಲೆಲೂಯಾ. ನೋಡಿ ದಾವೀದ ಹಾಗೆ ಮುಂದೆ ನುಗ್ಗಿ ಹೋದದ್ರಿಂದ ಏನಾಯಿತು ನೋಡಿ ಗೊತ್ತಿಲ್ಲ. ಅವನದು 2 ಸಾಮುವೇಲ ಪುಸ್ತಕ 5ನೇ ಅಧ್ಯಾಯ 25ನೇ ವಾಕ್ಯವನ್ನು ನೋಡಿ. 2 ಸಾಮುವೇಲ 5ನೇ ಅಧ್ಯಾಯ 25ನೇ ವಾಕ್ಯ. ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ ನೋಡಿ ದೇವರು ಹೇಳಿದ ಹಾಗೆ ಮಾಡಿ ಫಿಲಿಷ್ಟಿಯರನ್ನು ಗೆಬದಿಂದ ಗೆಜೆರಿನವರೆಗೂ ನೋಡಿ ಫಿಲಿಷ್ಟಿಯರನ್ನು ಗೆಬದಿಂದ ಗೆಜೆರಿನವರೆಗೆ ಸಂಹರಿಸಿದನು. ಅಂದ್ರೆ ಏನಾದ್ರ ಅರ್ಥ? ಅವನು ಹಬ್ಬಿದ. ಹೇಳ್ರಿ ನಾನು ಹಬ್ಬಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಹೇಳ್ತೇನೆ ನಿನ್ನ ಬೆಳವಣಿಗೆಯನ್ನು ಯಾರು ತಡಿಲಿಕ್ಕೆ ಆಗುವುದಿಲ್ಲ. ಹೇಳ್ರಿ ನನ್ನ ಬೆಳವಣಿಗೆಯನ್ನು ಯಾರು ತಡಿಲಿಕ್ಕೆ ಆಗುವುದಿಲ್ಲ. ಇವತ್ತು ಯಾವ್ದಾದ್ರು ಮಾತು ಬಂದ್ರೆ, ಬಾಣ ಬಂದ್ರೆ ಯಾಕೆ ಬಂದದ್ದು? ನಿನ್ನ ಬೆಳವಣಿಗೆಯನ್ನು ತಡಿಲಿಕ್ಕೆ, ನಿನ್ನ ಆರಾಧನೆ ನಿಲ್ಲಿಸಲಿಕ್ಕೆ, ನಿನ್ನ ಪ್ರಾರ್ಥನೆ ಜೀವಿತವನ್ನು ನಿಲ್ಲಿಸಲಿಕ್ಕೆ. ಹೇಳ್ರಿ ನನ್ನ ಬೆಳವಣಿಗೆಯನ್ನು ತಡಿಲಿಕ್ಕೆ ಯಾರಿಗೆ ಆಗುವುದಿಲ್ಲ. ಹೇಳ್ರಿ ನನ್ನ ಬೆಳವಣಿಗೆಯನ್ನು ತಡಿಲಿಕ್ಕೆ ಯಾರಿಗೆ ಆಗುವುದಿಲ್ಲ. ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಏನಂತ ಹೇಳಿದ್ರೆ ಅವನ ಕೀರ್ತಿ ಹಬ್ಬಿತು. ಹಲ್ಲೆಲೂಯಾ. ಇದೇ ವಾಕ್ಯ, ಸೇಮ್ ವಾಕ್ಯ ನಾವು ನೋಡ್ತೇವೆ. ಒಂದು ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದರ 17ನೇ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ ಇಲ್ಲಿ ಬರೆಯದ ಒಂದು ವರ್ಡ್ ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 17ನೇ ವಾಕ್ಯ. ದಾವೀದನ ಕೀರ್ತಿಯು ಎಲ್ಲಾ ದೇಶಗಳಲ್ಲಿ ಏನು ಮಾಡಿತು? ಹಬ್ಬಿತು. ಹಬ್ಬಿದ್ದು ಮಾತ್ರವಲ್ಲ, ಎಲ್ಲ ಜನಾಂಗಗಳು ದಾವೀದನನ್ನು ನೋಡಿ ಹೆದರಿದ್ರಂತೆ. ಎಷ್ಟು ಆಸೆ ಪಡ್ತೀವಿ. ಶತ್ರುವನ್ನು ನಾನು ಎದುರುದಿಲ್ಲ, ನನ್ನನ್ನು ನೋಡಿ ಅವರು ಎದುರಬೇಕು. ಅಲ್ಲಿ ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಫಿಲಿಷ್ಟಿಯರು ಯಾಕೆ ಹೇಳ್ತಾರೆ ಎದುರಿದ್ದು? ದಾವೀದ ಎದುರಬೇಕಂತ. ಇವತ್ತು ನಾನು ಎದುರುದಿಲ್ಲ.
ನಾನು ಎದುರುದಿಲ್ಲ ಹೇಳ್ರಿ, ನಾನು ಹಬ್ಬಲಿಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯಾ. ನಿನ್ನನ್ನು ನೋಡಿ ಶತ್ರು ಭಯಪಡುವಾಗ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ಇವತ್ತು ನಿನ್ನಲ್ಲಿರುವ ಅಭಿಷೇಕ ನಿನ್ನನ್ನು ಮುಂದೆ ಹೋಗುವಂತೆ ಮಾಡುತ್ತದೆ. ಹಾಗಾಗಿ ನೀವು ಯಾವ ವಿಷಯದಲ್ಲಿ ಭಯಪಡಬೇಡ್ರಿ. ಹಲ್ಲೆಲೂಯಾ. ಹೋರಾಟ ಬಂದದೆ ಚಿಂತ ಮಾಡಬೇಡ್ರಿ. ದೇವರು ಹೋರಾಟದಲ್ಲಿ ನಿಮಗೆ ಜಯವನ್ನು ಕೊಟ್ಟಿದ್ದಾನೆ, ವಿಷಯದಲ್ಲಿ ಜಯವನ್ನು ಕೊಟ್ಟಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ನಮ್ಮ ದೇವರು ನಮ್ಮ ತಲೆಯನ್ನು ಎತ್ತುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮ್ಮ ಜೊತೆ ಇರುವಾಗ ನಾವು ಭಯಪಡುವ ಅಗತ್ಯ ಇಲ್ಲ. ಎಷ್ಟು ಜನ ಹೇಳ್ತೀರಿ? ತಡೆಯನ್ನು ಒಡೆಯುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ತಡೆಯನ್ನು ಒಡೆಯುವ ದೇವರು, ನಮ್ಮ ದೇವರು ಭೇದಿಸುವ ದೇವರಾಗಿದ್ದಾನೆ. ಇವತ್ತು ಕೆಲವೊಂದು ಭೇದಿಸಲಿಕ್ಕೆ ಆಗದ ಕೋಟೆಗಳನ್ನು ನೀನು ಭೇದಿಸಲಿಕ್ಕೆ ಹೋಗ್ತಾ ಇದ್ದಿ. ಯಾಕಂದ್ರೆ ನಿನ್ನ ಮೇಲೆ ದೇವರೊಂದು ಅಭಿಷೇಕವನ್ನು ಇಟ್ಟಿದ್ದಾನೆ. ದೇವರ ಅಭಿಷೇಕ ಭೇದಿಸುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳಿದ ಪ್ರಕಾರ ಇವತ್ತು ನಿನ್ನ ತಾಯಿಯನ್ನು ದೇವರು ಎತ್ತಿದ್ದಾನೆ. ಬೈಬಲ್ ಹೇಳ್ತದೆ, ದಾವೀದನ 3ನೇ ಕೀರ್ತನೆ ಹೇಳ್ತದೆ, ದೇವರೇ ನನಗೆ ಶತ್ರುಗಳು ಎಷ್ಟೋ ವಿರೋಧಿಗಳು ಹೆಚ್ಚಾಗಿದ್ದಾರೆ, ಆದರೆ ನೀನು ನನ್ನ ತಲೆಯನ್ನು ಎತ್ತುವ ದೇವರಾಗಿದ್ದಿ, ನೀನು ನನ್ನ ಗೌರವವನ್ನು ಕಾಪಾಡುವ ಎಂಬುದಾಗಿ ಇವತ್ತು ನಾನು ಯೇಸುವಿನ ನಾಮದಲ್ಲಿ ನಾನು ಈ ಸಭೆಗೆ ಡಿಕ್ಲೇರ್ ಮಾಡ್ತಾ ಇದ್ದೇನೆ. ನಿನ್ನ ತಲೆ ಎತ್ತಲ್ಪಡುತ್ತದೆ. ಹೇಳ್ರಿ, ನನ್ನ ತಲೆ ಎತ್ತಲ್ಪಡುತ್ತದೆ. ನಾನು ಹಬ್ಬಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ವಿಸ್ತರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ನನಗೊಬ್ಬ ದೇವರಿದ್ದಾನೆ, ಅವನು ನನ್ನ ಮುಂದೆ ಹೋಗುತ್ತಾನೆ, ತೆನ್ನೆಗಳನ್ನು ಸಮಪಡಿಸುತ್ತಾನೆ, ಕಬ್ಬಿಣದ ಅಂಗಡಿಗಳನ್ನು ಹೊಡೆಯುತ್ತಾನೆ, ತಾಮ್ರದ ಕಾಲಗಳನ್ನು ತೆರೆಯುತ್ತಾನೆ, ಕತ್ತಲಲ್ಲಿ ಬಚ್ಚಿರುವ ನಿಕ್ಷೇಪವನ್ನು ನನಗೆ ಕೊಡುತ್ತಾನೆ. ನಾನು ನನ್ನ ಕಣ್ಣಾರೆ ಕಾಣುತ್ತೇನೆ. ಎತ್ತುವ ದೇವ
ಪ್ರಪಂಚಕ್ಕೆ ಆಗುವುದಿಲ್ಲ. ಕರ್ತನಾತ್ಮರು ಮಾತನಾಡ್ತಿದ್ದಾರೆ, ನೀವಿದ್ದ ಹಾಗೆ ಇರುವುದಿಲ್ಲ, ನೀವಿದ್ದ ಹಾಗೆ ಇರುವುದಿಲ್ಲ. ಇದುವರೆಗೆ ಲಜ್ಜೆ ಕಂಡ ದಿನಗಳು ಮುಗಿದು ದೇವರಿಗೆ ಅಭಿವೃದ್ಧಿ ಕೊಂಡಿಗೆ ಹೋಗ್ತಾ ಇದ್ದಾರೆ. ದೇವರಿಗೆ ಅಭಿವೃದ್ಧಿ ಕೊಂಡಿಗೆ ಹೋಗ್ತಾ ಇದ್ದಾನೆ. ನಿಮ್ಮನ್ನು ವೃದ್ಧಿ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ತಲೆಮಾರು ವೃದ್ಧಿ ಆಗ್ತದೆ. ನಿಮ್ಮ ಎಲ್ಲ ಆಶೀರ್ವಾದಗಳು ಹೊರತೆಯಾಗಿ ಇವತ್ತು ಓಪನ್ ಆಗ್ತದೆ. ಶತ್ರು ಹಿಡಿದ ಕಟ್ಟುಗಳನ್ನು ದೇವರು ಹೊಡೆಯುತ್ತಿದ್ದಾನೆ. ಶತ್ರು ಹಾಕಿದ ಆ ತಡೆಯನ್ನು ದೇವರು ಹೊಡೆಯುತ್ತಿದ್ದಾನೆ. ಯಾಕಂದ್ರೆ ತಡೆಯನ್ನು ಹೊಡೆಯುವ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಕರ್ತನೇ, ನಿನ್ನ ಮಕ್ಕಳಿಗೆ ಮಾತನಾಡಿದಕ್ಕೆ ಸ್ತೋತ್ರ. ಈ ವಾಕ್ಯ ಅವರ ಮೇಲೆ ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ದೇವರು ಈ ಆಲಯ ಬಿಟ್ಟು ಕಾಲಿಟ್ಟು ಹೊರಗೆ ಹೋಗುವಾಗ ನೀನು ಒಡೆಯುವ ಅದನ್ನು ಮುಂದೆ ಹೋಗಿ ಅವರ ಶತ್ರುವನ್ನು ನೀನು ಅಧೀನ ಮಾಡೋದಕ್ಕೆ ನಿಮಗೆ ಸ್ತೋತ್ರ. ದೇವರೇ, ಇವರ ಕೀರ್ತಿ ಹಬ್ಬಲಿ, ಇವರು ವೃದ್ಧಿಯಾಗಲಿ ಕರ್ತನೆ. ದೇವರೇ, ನಾನು ನಂಬ್ತೇನೆ ದೇವರೇ, ಶತ್ರು ಇವರನ್ನು ಹೆದರಿ ನಡುಗುವ ಹಾಗೆ ನೀನು ಮಾಡುವುದಕ್ಕೆ ನಿಮಗೆ ಸ್ತೋತ್ರ. ದೇವರೇ, ಇನ್ನು ಮುಂದೆ ಇವರು ಶತ್ರುಗೆ ಎದುರುವುದಿಲ್ಲ, ಶತ್ರು ಇವರಿಗೆ ಹೆದರುವಾಗ ಸ್ತೋತ್ರ. ದೇವರೇ, ನಾವು ನಮಗೆ ಕೊಟ್ಟ ರಕ್ಷಣೆಗೋಸ್ಕರ ಸ್ತೋತ್ರ, ನಮಗೆ ಕೊಟ್ಟ ಗುರುಜಿಗೋಸ್ಕರ ಸ್ತೋತ್ರ, ನಮ್ಮನ್ನು ನಡೆಸುವ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಇಲ್ಲಿ ಬಂದ ಎಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ ಕರ್ತನೆ. ದೇವರೇ, ಮುಂದಿನ ವಾರ ನಾವು ಸೇರುವ ತನಕ ನಿನ್ನ ರೆಕ್ಕೆಯ ಮನೆಯಲ್ಲಿ ಪ್ರೊಟೆಕ್ಟ್ ಮಾಡಿ ನೀನು ಅವರನ್ನು ಮುನ್ನುಗ್ಗಲಿಕ್ಕೆ ಕೃಪೆಗೊಳಿಸು ಸ್ವಾಮಿ. ಪ್ರತಿ ವಾಕ್ಯ ಅವರನ್ನು ಬಲಗೊಳಿಸುವುದಕ್ಕೆ ಸ್ತೋತ್ರ. ಎಲ್ಲವನ್ನು ಮಕ್ಕಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಅಲ್ಲಿಗೆ ಆಶೀರ್ವಾದ ಮಾಡಿಕೊಳ್ಳಿ. ಸೇರಿಬಂದ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರಿಗೂ ಇಂದಿನ ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರ ವಾಕ್ಯದಲ್ಲಿ ಆಮೇಲೆ ಜಯಗೊಂಡ ದೇವರು 3 ಬಾರಿ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ